ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲೇ 10:15 ಆಗೋಯ್ತು. ನಾನು ಸೌಂದರ್ಯ ಹಾಗೆ ರತ್ನ ಮೇಡಮ್ ಕಾಯ್ತಾ ಕೂತಿದ್ದೀನಿ. ಇನ್ನೊಂದು 10 ನಿಮಿಷ ಬರ್ತೀವಿ ಅಂದರು. ಸೊ ಕೂತಿದ್ದೀನಿ. ಅವ್ರು ಬಂದಮೇಲೆ ಇವಾಗ ಅರ್ಕಲ್ಗೂಡ್ಗೆ ಹೋಗಬೇಕು. ಲವರ್ ವೆಯ್ಟ್ ಮಾಡಿದ್ದೀನಿ ಸೌಂದರ್ಯ ರತ್ನ ಮೇಡಮ್ಗೆ. ಮೇಡಮ್ಮು ಅಕ್ಕ ಬಿಸಿಲಿಗೆ ಟ್ಯಾನ್ ಆಯ್ತೀನಿ ಅಂತ ಛತ್ರಿ ಹಿಡ್ಕೊಂಬತ್ತಾಳೆ. ಈಗ 3:15 ಗಂಟೆ ಕಾದಿರೋದು. ಒಂದು 5 ನಿಮಿಷಕ್ಕೆ ನಮ್ಮ ರತ್ನ ಮೇಡಮು ಬಂದರು ಫ್ರೆಂಡ್ಸ್. ಇವಾಗ ಟೈಮು 11 ಗಂಟೆ 10 ನಿಮಿಷ. ಮೇಡಮ್ 50 ನಿಮಿಷ ಕಾದಿದ್ದೀನಿ, ನಮ್ಮನ್ನೇನು ಮಾತಾಡಿಸ್ಬೇಡಿ. ಆಮೇಲೆ ಮೀಟಿಂಗಿಗೆ ನಾವು ತ್ರಿಮೂರ್ತಿಗಳು 12 ಗಂಟೆಗೆ ಬಂದಿದ್ದೀವಿ. ಈಗ ಬೇಗ ಬೇಗ ಓಡೋಗೋಣ ಬನ್ನಿ, ಎಲ್ಲರೂ ಬಂದಿರ್ತಾರೆ. ವಿಡಿಯೋ ಮಾಡ್ಕೊಂಡ್ರೆ ಒಂದು ಹಾಯ್ ಹೇಳಿ ಮೇಡಮ್. ಆಲ್ಮೋಸ್ಟ್ ಮುಗೀತು. ಇವಾಗ ಎಲ್ರಿಗೋಸ್ಕರನೂ ಟೀ ಪ್ರಿಪೇರ್ ಅಲ್ಲ ಸಾರಿ ಟೀ ತರಿಸಿದಾರಂತೆ. ನಾವು ಟೀ ಕುಡಿಯೋಣ ಅಂತ ಹೇಳಿ ಬಂದು ಅರ್ಧ ಲೋಟನೆ ಟೀ, 2 ಬಿಸ್ಕೆಟ್ ಕೊಟ್ಟವ್ರೆ. ಎಲ್ಲ ಬಿಸಿ ಫ್ರೆಂಡ್ಸ್, ಎಲ್ಲರೂ ಬಿಸಿ ಆಗ್ಬಿಟ್ಟವ್ರೆ ಅವ್ರವ್ರ ಕೆಲಸದಲ್ಲಿ. ಅರ್ಧ ಲೋಟ ಅಷ್ಟೇ ಟೀ ಕೊಟ್ಟಿದ್ದು. ಇವರು ಮಣಿ ಅಕ್ಕ ಅಂತ ಕಟ್ಟೆಪುರದವರು. ನಮಗೂ 2 ಕಿಲೋಮೀಟ್ರ್ ಹತ್ರ ಕಟ್ಟೆಪುರ, ಮಲ್ರಾಜಪಟ್ಟಣ. ರತ್ನ ಮೇಡಮು ಇವರು ಎಲ್ದಳ್ಳಿ ಸೌಂದರ್ಯ, ನಾನು ಗಂಗೂರು. ಇನ್ನೂ ಎಷ್ಟೊಂದು ಜನ ಇದ್ದಾರೆ ಗೊತ್ತಾ ಫ್ರೆಂಡ್ಸ್, ಅದ್ರ ತುಂಬ ಇದ್ದಾರೆ. ಅಲ್ಲೆಲ್ಲ ಅವರೇ ಎಲ್ಲ ಟೀ ಕಾಫಿ ಕುಡಿತಾರೆ. ಏನೇ ಹೆಸ್ರು ಊರ ಹೆಸ್ರು ಯಾರಿಗೂ ಗೊತ್ತಾಗಲ್ಲ, ಸುಮ್ಮನಿರು. ಆಯಿತು ಬಿಡು, ಕಟ್ ಮಾಡ್ತೀನಿ. ಸೌಂದರ್ಯದಿಂದ ಒಂದು ಕಟ್ ಮಾಡ್ತೀನಿ ಫ್ರೆಂಡ್ಸ್. ಬರಿತಾ ಇದ್ದಾರೆ ಮೊಟ್ಟೆದು ಏನೋ ಬರಿಬೇಕಂತೆ. ಅದನ್ನು ಇವಾಗ ಆಫೀಸಿಗೆ ಕೊಡಬೇಕು ಅಂತ ಹೇಳಿ ಫುಲ್ಲು ಡಿಸ್ಕಷನ್ನು ಎಲ್ಲ ಬರಿತಾ ಇದ್ದಾರೆ. ನಾನು ಇದನ್ನು ಬರೆಯೋಕ್ಕೆ ಗೊತ್ತಿಲ್ಲ. ಸೊ ರತ್ನ ಮೇಡಮೇ ಹ್ಯಾಂಡಲ್ ಮಾಡ್ತಾ ಇರೋದು. ಈ ತಿಂಗಳಿಂದ ನಾನು ಬರೆದು ಕಲ್ತ್ಕೋಬೇಕು. ಸೊ ನಾನು ಹೋಗಬೇಕು. ಇವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ, ಇವರು ಬರಲಿ ಜೊತೆಲಿ ಹೋಗೋಣ ಅಂತ ಹೇಳಿ. ಮೀಟಿಂಗ್ ಎಲ್ಲ ಮುಗ್ದಿತ್ತು. ಇದು ಪಂಚಾಯತಿ ವಾರು. ಸೊ ಸೈನ್ಗಳೆಲ್ಲ ಹಾಕ್ಬೇಕಿತ್ತು, ಫಾರ್ಮ್ಗೆ ಹಾಕ್ತಾಯಿದ್ದೆ. ಒಬ್ಬಳೇ ಬರ್ತಾ ಇದ್ದೀನಿ. ಸೌಂದರ್ಯ ರತ್ನ ಮೇಡಮ್ ಅವರೆಲ್ಲ ಅದೇನೋ ಸ್ವಲ್ಪ ಬರೆದ್ರಲ್ಲ, ಅದನ್ನು ಆಫೀಸ್ಗೆ ತೊಗೊಂಡು ಕೊಡಬೇಕು ಅಂತ ಹೇಳಿದ್ರು. ನಾನು ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಬಂದುಬಿಟ್ಟೆ. ಇಬ್ಬರಿಗೆ ಬಂದು ಅರ್ಧ ಗಂಟೆ ಆಯಿತು. ನನಗೆ ಮಾತಾಡೋಕ್ಕೆ ಹೋಗ್ತಾಯಿಲ್ಲ, ಅಷ್ಟು ಹಸುವು. ಬಸ್ ಬರುತ್ತೆ ಅಂತ ಹೇಳಿದ್ರು, 2:15 ಬರುತ್ತೆ ಅಂತ. ಇನ್ನೇನಾದರೂ ತಿನ್ನೋಕೆ ಹೋಗ್ಬಿಟ್ರೆ ಬಸ್ ಬಂದುಬಿಡುತ್ತಲ್ಲ ಅಂತ ಇಲ್ಲೇ ನಿಂತ್ಕೊಂಡೆ. 2:15 ಆಯಿತು, ಇನ್ನೂ ಬಸ್ ಬಂದಿಲ್ಲ. ಅದು ಯಾವುದೋ ಬರ್ತಾ ಇದೆಯಲ್ಲ, ಸಾಲಿಗ್ರಾಮ್ದು ಅನಿಸುತ್ತೆ. ಇದಂತೂ ಕೊಣನೂರು ಬರೋವೆಲ್ಲ ಬರೀ ಕೊಣನೂರು, ಹಾಸನ, ಅರಕಲಗೂಡ್ಗೆ ಹೋಗವೇನೆ. ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ. ಫುಲ್ ಬಿಸಿಲು ಬೇರೆ. ನೋಡೋಣ, ಈ ಸಾಲಿಗ್ರಾಮ ಅನಿಸುತ್ತೆ, ನೋಡಿಬಿಟ್ಟು ಹತ್ಕೊಳ್ಳೋಣ. ಇವಾಗ ನಂಗೆ ಮಾತಾಡೋಕ್ಕೂ ಶಕ್ತಿನೇ ಇಲ್ಲ, ಅಷ್ಟು ಹೊಟ್ಟೆ ಹಸು. ಹೌದು, ಕೆರಳಾಪುರ ಸಾಲಿಗ್ರಾಮ. ಬನ್ನಿ ಹೋಗಿ ಹತ್ಕೊಳ್ಳೋಣ ಬೇಗ ಬೇಗ. ಹಲೋ, ಸಾಲಿಗ್ರಾಮಕ್ಕೆ ಬಂದೆ. ಇಲ್ಲಿ ಫುಲ್ಲು ಹೊಟ್ಟೆ ಸಿಗ್ತೈತೆ. ಚಾಟ್ಸ್ ತಿನ್ನೋಣ ಅಂತ ಹೇಳಿ ಬಂದಿದ್ದೀನಿ. ನೋಡೋಣ, ನೂಡಲ್ಸ್ ತಿನ್ನಬೇಕು. ಇವರ ವೈಫು ನನ್ನ ಸಬ್ಸ್ಕ್ರೈಬರು. ಬನ್ನಿ ನೂಡಲ್ಸ್ ಇದೆಯಾ ಕೇಳೋಣ. ನೂಡಲ್ಸ್ ತೊಗೊಂಡಿದ್ದೀನಿ, ಸುಡ್ತೈತೆ, ತಿನ್ನಬೇಕು. ನೋಡೋಣ, ಫಸ್ಟಿಗೆ ಗೋಬಿ ಮತ್ತು ಪಾನಿಪುರಿ ತಿಂದಿದೆ. ನೂಡಲ್ಸ್ ಯಾವಾಗಲೂ ತಿಂದಿರಲಿಲ್ಲ, ಇದೇ ಫಸ್ಟ್ ಟೇಸ್ಟ್ ಮಾಡ್ತಾ ಇರೋದು. ನೋಡೋಣ ನೂಡಲ್ಸ್ ಹೇಗಿದೆ ಅಂತ ಹೇಳಿ. ಸೊ ಸಾಲಿಗ್ರಾಮದವರೆಲ್ಲ ಈಗ ತೋರಿಸಿದ್ನಲ್ಲ, ಗಾಂಧಿ ಸರ್ಕಲ್ ಹತ್ರ ಇದೆ ಇದು ಚಾಟ್ಸ್ ಅಂಗಡಿ. ಬಂದು ಒಂದ್ಸಲ ಟೇಸ್ಟ್ ಮಾಡಿ. 5 ಗಂಟೆ 5 ನಿಮಿಷ. ನಾನು ಮನೆಗೆ ಬಂದಾಗ ಆಲ್ಮೋಸ್ಟ್ 3:15. ಅಪ್ಪಾಜಿ ಬಂದು ದೇವಿ ತಂದ್ರೆಗೆ ಹೊಳೆನರಸೀಪುರ ಬಸ್ಸಿಗೆ ಬಂದು ಸಾಲಿಗ್ರಾಮದಿಂದ ಹತ್ತಿದೆ. ಯಾಕಂದರೆ ಮುಂಡೂರು ಬಸ್ ಇರಲಿಲ್ಲ. ಅಲ್ಲಿಂದ ನಮ್ಮೂರು 1 ಕಿಲೋಮೀಟ್ರ್ ಅಷ್ಟೇ. ಅಲ್ಲಿಂದ ಅಪ್ಪಾಜಿ ಬಂದು ಇಲ್ಲೇ ನಮ್ಮ ಮನೆಯಿಂದ ಒಂದು 4-5 ಮನೆ ಕೆಳಗಡೆ ಕೆಲಸ ಮಾಡ್ತೈತೆ. ನಮ್ಮ ಬೀದಿಲೇ ಗೋಡೆ ಕಟ್ತೈತೆ. ಅಲ್ಲಿಂದ ತಂದ್ರೆಗೆ ಬಂದು ಕರ್ಕೊಬತ್ತು. ಬಂದವಳು ಮುಖ ತೊಳ್ಕೊಂಡು ಸ್ವಲ್ಪ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡಿ, ಏನು ಊಟ ಮಾಡೋ ಹಂಗಿರಲಿಲ್ಲ. ಚಾಟ್ಸ್ ನೂಡಲ್ಸ್ ತಿಂದಿದ್ನಲ್ಲ, ಟೀ ಇಟ್ಕೊಂಡು ಟೀ ಕುಡಿದ್ಬಿಟ್ಟು ಬಸ್ಸಲ್ಲಿ ಬರಬೇಕಾದ್ರೆ ನನ್ನ ಸಬ್ಸ್ಕ್ರೈಬರು ಫೋನ್ ಮಾಡಿದ್ದೆ, ದೀಪಿಕಾ ಅಂತ. ಪಾಪ ಇವತ್ತು ಕಮೆಂಟ್ ಮಾಡಿದರು, ನಾನು ಫೋನೇ ಮಾಡಿಲ್ಲ ಅಂತ. ಅವರು ದೀಪಿಕಂಗೆ ಕಾಲ್ ಮಾಡಿ ಅವ್ರ ಹತ್ರನೂ ಒಂದು 4 ಗಂಟೆ ಮಾತಾಡಿದೆ.
ಜಾಸ್ತಿ ಹೊತ್ತು ಮಾತಾಡೋಕ್ಕಾಗಲಿಲ್ಲ. ಈಗ ಇನ್ನೊಬ್ಬರು ಅಮ್ಮು ರಮೇಶ್ ಅಂತ ಮಾಡಿದೆ. ನಾವು ನಮ್ಮ ದೊಡ್ಡಮ್ಮನ ಮನೆ ಇದೆಯಲ್ಲ ಆ ಏರಿಯಾನೇ ಅಂತೆ. ಪಾಪ ಅವರು ತುಂಬ ಸಲ ನಮ್ಮ ರೋಡ್ಗೆಲ್ಲ ಬಂದು ಮನೆಯೆಲ್ಲ ಹುಡುಕಿ, ಮನೆಯೆಲ್ಲ ಗೊತ್ತಾದ್ಮೇಲೂ ಕೂಡ ಮನೆಗೆ ಬರಲಿಲ್ವಂತೆ. ನನ್ನ ಮನೆಗೆ ಹೋಗ್ಬಿಟ್ರೆ ಸಡನ್ನಾಗಿ ಏನು ಅನ್ಕೋತಾರೋ ಏನೋ ಅಂತ. ಪಾಪ ನಮ್ಮ ಚಾಂದು ಎಲ್ಲ ಅಲ್ಲಿ ಒಳಗಡೆ ಹೋಗೋದೆಲ್ಲ ನೋಡಿದ್ದಾರೆ, ಮನೆಯೂ ನೋಡ್ಕೊಂಡಿದ್ದಾರೆ. ಬಟ್ ಮನೆಗೆ ಹೋದರೆ ಹುಡುಕೊಂಡು ಏನು ಅಂತಾರೆ ಅಂತ ಇದು ಮಾಡಿಕೊಂಡು ವಾಪಸ್ ಬಂದಿದ್ದಾರೆ. ಅವರು ನಮ್ಮ ಏರಿಯಾದ ಹತ್ರನೇ ಅಂತೆ, ಅಂದರೆ ದೊಡ್ಡಮ್ಮ ಅವ್ರ ಮನೆ ಏರಿಯಾ ಪಕ್ಕ ಏರಿಯಾನಂತೆ. ಅವ್ರ ಹತ್ರ ಎಷ್ಟು ಅವರ್ ಮಾತಾಡಿರ್ಬೋದು. ನನ್ನ ಸಬ್ಸ್ಕ್ರೈಬರ್ ಹತ್ರ ಇನ್ಸ್ಟಾಗ್ರಾಮಲ್ಲಿ 1 ನಿಮಿಷ ಕಡಿಮೆ 1 ಅವರ್ ಮಾತಾಡಿದ್ದೀನಿ. ಈಗ ನಾನು ವೀಡಿಯೋ ಮಾಡ್ತಾ ಇರೋದು 5 ಗಂಟೆ 7 ನಿಮಿಷ. ಅಂದರೆ ಅವ್ರು ಕಾಲ್ ಕಟ್ ಮಾಡಿದ್ದು ನಾನು 5 ಗಂಟೆ 5 ನಿಮಿಷಕ್ಕೆ. ಅವ್ರು ಕಾಲ್ ಕಟ್ ಮಾಡಿ ನನಗೆ ಇನ್ನೊಬ್ಬರು ವಿನುತಾ ಅವ್ರ ಮನೆ ಊಟಕ್ಕೆ ಹೋಗಿದ್ದೆ ನೋಡಿ ಬೆಂಗಳೂರಲ್ಲಿ, ನನ್ನ ಸಬ್ಸ್ಕ್ರೈಬರ್ ಮನೆಗೆ. ಅವ್ರು ವಿನುತಾ ಅವ್ರು ಕಾಲ್ ಮಾಡ್ತಾಯಿದ್ರು. ವಿನುತಾ ಅವ್ರು ಕಾಲ್ ಮಾಡ್ತಾ ಇದ್ದಾರೆ ಸಿಸ್ಟರ್ ಸರಿ ಅಂದ್ಬಿಟ್ಟು ಅವ್ರ ಕಾಲ್ ಕಟ್ ಮಾಡಿದೆ. ಅಷ್ಟರಲ್ಲಿ ವಿನುತಾ ಅವ್ರ ಕಾಲು ಕೂಡ ಕಟ್ ಆಯಿತು. ವಿನುತಾ ಸಿಸ್ಟರ್ ಕಾಲ್ ಕಟ್ ಆಯ್ತಲ್ಲ ಅಂಥೇಳಿ ಇದನ್ನು ಆವಾಗಲೇ ಎತ್ತಿಟ್ಟಿದೆ ಮಸಾಜ್ ಮಾಡ್ಕೊಳ್ಳೋಣ ಅಂಥೇಳಿ. ಹಂಗೆ ಮಸಾಜ್ ಮಾಡಿಕೊಂಡು ಸೊ ವೀಡಿಯೋನೇ ಕಂಟಿನ್ಯೂ ಮಾಡಲಿಲ್ವಲ್ಲಪ್ಪ ಅಂದ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ವಿನುತಾ ಅವ್ರು ಕಾಲ್ ಮಾಡಿದರು, ಅವ್ರಿಗೂ ಕಾಲ್ ಮಾಡಿ ಕೇಳಬೇಕು ಏನು ಸಮಾಚಾರ ಅಂತ. ಪಾಪ ಅವಾಗವಾಗ ಮಾಡ್ತಾ ಇರ್ತಾರೆ. ಫಸ್ಟು ನನ್ನ ಸಬ್ಸ್ಕ್ರೈಬರು ಅಂತ ಹೇಳಿ ನಾವು ಅವ್ರ ಮನೆಗೇ ಬೆಂಗಳೂರಲ್ಲಿ ಊಟಕ್ಕೆ ಹೋಗಿದ್ದು. ಅವರು ನಮ್ಮ ದೊಡ್ಡಮ್ಮ ಅವ್ರು ಇದ್ರಲ್ಲ ಆ ಏರಿಯಾನೇ, ಆ ರೋಡಲ್ಲೇ ನಾವು ಆ್ಯಕ್ಚುಲಿ ಓಡಾಡ್ತಿದ್ದು ನಡ್ಕೊಂಡೆಲ್ಲವ. ಈಗ ಅವರು ಫೋನ್ ಮಾಡಬೇಕು, ಹಾಗೆ 1-2 ನಿಮಿಷ ವೀಡಿಯೋ ಮಾಡಿಬಿಟ್ಟು ಆಮೇಲೆ ಫೋನ್ ಮಾಡೋಣ ಅಂತ ಹೇಳಿ ಬಂದೆ. ಸೊ 1 ಅವರ್ ಮಾತಾಡಿದ್ದೀನಿ. ಅಮ್ಮು ರಮೇಶ್ ಅಂತ ಹೇಳಿ ಬೆಂಗಳೂರವರು. ನನ್ನ ಕತೆ ಎಲ್ಲ ಹೇಳ್ತಾ ಇದ್ದೆ. ಪಾಪ ಅವರು ಖುಷಿ ಆಯಿತು, ನನಗೂ ಕೂಡ ಖುಷಿ ಆಯಿತು ಅವ್ರ ಜೊತೆ ನಾನು ಮಾತಾಡಿ. ನನಗೂ ತುಂಬ ಖುಷಿ ಆಗ್ತಾಯಿದೆ ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ ಎಲ್ಲ ಮಾತಾಡಿ. ನನ್ನ ಮುಖಕ್ಕೆ ಏನು ಹಾಕ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಕಾಫಿ ಪೌಡ್ರು, ಇನ್ಸ್ಟೆಂಟ್ ಅಲ್ಲ ಇದು, ನಾರ್ಮಲ್ ಕಾಫಿ ಪೌಡ್ರು, ಹಾಗೆ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಇದರಿಂದ ಆವಾಗಲೇ ಈಗ 1-3 ಗಂಟೆ ಮುಂಚೆನೇ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡಿದ್ದೆ ನೋಡಿ. ಈಗಲೂ ನನ್ನ ಸಬ್ಸ್ಕ್ರೈಬರ್ಗೆ ಪೂಜಾ ಅಂತ ನೋಡಿ ಆವಾಗಲೇ ಹೇಳಿದ್ರು, ಪೂಜಾ ಹಂಗೆ ಮಧ್ಯಾಹ್ನ ಮಾಡಿದ್ದೆ. ನಾನು ಸಬ್ಸ್ಕ್ರೈಬರ್ ಇನ್ಸ್ಟಾಗ್ರಾಮಲ್ಲಿ ಕಾಲ್ ಮಾಡಿದ್ದೆ. ಅವ್ರು ಮೆಸೇಜ್ ಹಾಕಿದ್ರು, ಸಿಸ್ಟರ್ ನಾನು ಹೊರಗಡೆ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ, ರಿಸೀವ್ ಮಾಡಿ ಅಂತ ಹೇಳಿ ಓಕೆ ಅಂದಿದ್ದೆ. ಇವಾಗೇನೋ ಅವ್ರು ಕಾಲ್ ಮಾಡ್ತಾ ಇದ್ದಾರೆ. ಇವಾಗ ನೋಡಿ ಕಾಲಿಂಗ್ ಅಂತ ಬರ್ತಾಯಿದೆ ಇನ್ಸ್ಟಾಗ್ರಾಮಲ್ಲಿ. ಇವಾಗ ಓಕೆ ಅಂತ ಹೇಳಿದ್ದೀನಿ. ಇವಾಗ ರಿಸೀವ್ ಮಾಡಿ ನಾನು ಮಾತಾಡಲೇಬೇಕು. ಅವ್ರ ಜೊತೆ ಪೂಜಾ ಅವ್ರ ಜೊತೆ ಮಾತಾಡಿ ಅದಾದಮೇಲೆ ವಿನುತಾ ಅವರು ನಾರ್ಮಲ್ ವಿನುತಾ ಅವ್ರ ಹತ್ರ ನನ್ನ ನಂಬರ್ ಇದೆ, ಅವ್ರು ಕಾಲ್ ಮಾಡಿದ್ದಾರೆ. ಅವ್ರ ಜೊತೆ ಮಾತಾಡಿ ನನ್ನ ಮಗಳು ಕೂಡ ಕಾನ್ವೆಂಟಿಂದ ಬಂದ ತಕ್ಷಣ ಆ್ಯಪಲ್ ಕೇಳಿದ್ಲು, ಆ್ಯಪಲ್ ಕಟ್ ಮಾಡಿಕೊಟ್ಟೆ, ಆ್ಯಪಲ್ ತಿಂತಾ ಇದ್ದಾಳೆ. ಸೊ ಫುಲ್ಲು ಬ್ಯುಸಿ. ಆ್ಯಂಡ್ ನಾನು ನಿಮ್ಮ ಜೊತೆ ಮಾತಾಡ್ತಿರೋಕ್ಕೆ ನನಗೂ ಕೂಡ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಡೈಲಿ ಮೆಸೇಜ್ ಮಾಡ್ತಿರ್ತೀರಾ, ಏನಾದರೂ ರಿಪ್ಲೈ ಮಾಡೋದು ಲೇಟ್ ಆದರೆ ಬೇಜಾರು ಮಾಡ್ಕೋಬೇಡಿ, ಓಕೆನಾ. ಇವಾಗ ಪೂಜಾ ಅವರು ಇನ್ಸ್ಟಾಗ್ರಾಮಲ್ಲಿ ಕಾಲ್ ಮಾಡಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಆಮೇಲಿಂದ ನೆಕ್ಸ್ಟ್ ವಿನುತಾ ಅವ್ರ ಜೊತೆ ಮಾತಾಡಿ ಕೆಲಸಗಳಿದ್ದಾವೆ ಮಾಡ್ಕೊಳ್ಳೋಣ. ಸೊ ಮಸಾಜ್ ಮಾಡಿಕೊಂಡೆ, ಮುಖ ಎಲ್ಲ ಫುಲ್ ಡ್ರೈ ಆಗೈತಿ. ಇನ್ನೊಂಚೂರು ಡ್ರೈ ಆಗಲಿ ಅಂತ ಹೇಳಿ ಆಚೆಗೆ ಬಂದರೆ ನಮ್ಮಮ್ಮ ಏನು ಹಾಕೊಂಡಿದ್ದೆ ಸುಷ್ಮಾ ಅಂತು. ಅಮ್ಮ ಕಾಫಿ ಪುಡಿ ಕಣಮ್ಮ ಅಂದರೆ ಬೀದಿಗಂತೂ ಬರಬೇಡ ಹೋಗು ಹೊಳಿಗೆ ಅಂತ. ಅಲ್ಲೊಂದು ಅಜ್ಜಿನೂ ಕೂತಿತ್ತು. ನಾನು ನಮ್ಮನೆ ಬಾಗಿಲಲ್ಲಿ ಕೂತ್ಕೊಳ್ಳೋಕೆ ಏನು ಅಂದ್ಬಿಟ್ಟು ಕೂತ್ಕೊಂಡೆ. ಅಂದರೆ ಫುಲ್ಲು ಕೂಡ ಹಾಕ್ಕೊಂಡಿರಲಿಲ್ಲ, ಲೈಟಾಗಿ ಅಷ್ಟೇ ಹಾಕ್ಕೊಂಡಿದ್ದು. ಫುಲ್ ಹಾಕ್ಕೊಂಡ್ರೆ ಮುಖ ಫುಲ್ಲು ಬ್ಲ್ಯಾಕ್ ಆಗಿ ಹೋಗ್ಬಿಡುತ್ತೆ. ಕೈ ಎಣ್ಣೆ ತಿಕ್ಕೊಂಡು, ಯಾಕಂದರೆ ಬೆಳಗ್ಗೆ ಸ್ನಾನ ಮಾಡ್ತೀನಲ್ವ ಅಂಥೇಳಿ ವಾರಕ್ಕೆ 1 ಸಲನೂ ಹಾಕಲ್ಲ ಎಣ್ಣೆನ. ಅದಕ್ಕೆ ಅಂದರೆ ಸ್ವಲ್ಪ ಲೈಟಾಗಿ ತಲೆನೋವು ಇತ್ತು, ಎಣ್ಣೆ ಮಸಾಜ್ ಮಾಡಿಕೊಂಡ್ರೆ ಕಡಿಮೆ ಆಗುತ್ತೆ ಅಂತೇಳಿ ಪುಟ್ಟಿ ಅಕ್ಕ ಅಂತ ನಮ್ಮ ಪಕ್ಕದ ಮನೆಯವರು, ಅವ್ರವ್ರ ಹಸ್ಬೆಂಡ್ ಊರಿಂದ ಬಂದಿದ್ದರು. ಪಾಪ ಬರೋದೇ ಅಪರೂಪಕ್ಕೆ. ಹಂಗೆ ಅವ್ರ ಜೊತೆ ಮಾತಾಡಿಕೊಂಡು ಎಣ್ಣೆ ಹಾಕೋತಾ ಇದೆ. ಅಲ್ಲಿ ಕ್ಯಾಮ್ರಾ ಇಡೋಕ್ಕೆ ಜಾಗ ಇರಲಿಲ್ಲ ಅಂತೇಳಿ ಎಲ್ಲೋ ಅಂತ ಬಿಟ್ಟಿದೆ, ಅದು ಕ್ಲಾರಿಟಿಯಾಗಿ ಬಂದಿಲ್ಲ. ಮೊದಲೇ ಮುಖ ಹುಚ್ಚಿ ಥರ ಆಗಿದ್ದೀನಿ. ಎಂಥದ್ದು ಟೊಮೊಟೊ ಹಣ್ಣುವೆ ಖಾರದ ಪುಡಿ ಅಂತೀನಿ, ಕಾಫಿ ಪುಡಿ ಹಾಕ್ಕೊಂಡು. ಅಂಥದ್ರಲ್ಲಿ ಕ್ಯಾಮ್ರಾದಲ್ಲೂ ಮುಖ ಕಾಣ್ತಾ ಇಲ್ಲ, ಒಂಥರ ಬೆಳಕು ಕಾಣ್ತಾ ಐತೆ. ಅವ ಅಕ್ಕನ ಜೊತೆ ಮಾತಾಡ್ಕೊಂಡು ನಗಾಡ್ತಾ ಇದ್ದೆ. ಸ್ವಲ್ಪ ಕೊಬ್ಬರಿ ಎಣ್ಣೆ, ಕೈ ಎಣ್ಣೆ ಎಲ್ಲನೂ ಹಾಕ್ಕೊಂಡೆ. ನಮ್ಮ ಅಮ್ಮಂಗೆ ಆ್ಯಕ್ಚುಲಿ ಹಾಕ್ಬಿಟ್ಟು ಜಡೆ ಹಾಕಮ್ಮ ಅಂದೆ, ಯಾಕಂದ್ರೆ ನಂಗೆ ಎಣ್ಣೆ ಹಾಕ್ಕೊಂಡು ತಲೆ ಬಾಚಿಸ್ಕೊಳ್ಳೋಕೆ ಯಾರಾದ್ರು ಇದ್ದರೆ ಒಂದು ಸ್ವಲ್ಪ ಮಸಾಜ್ ಎಲ್ಲ ಮಾಡಿಸ್ಕೊಬೋದಲ್ಲ ಅಂತ. ಜಾಸ್ತಿ ನಾನು ಎಣ್ಣೆ ಹಾಕಿಸ್ಕೊಳ್ಳೋದಾದ್ರೆ ನಮ್ಮ ಅಮ್ಮನ ತಕ್ಕೆ ಹೋಗೋದು, ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಜಡೆ ಆಗ್ತದೆ ಅಂತ. ಆದರೆ ಅಮ್ಮ ಹಲ್ಲು ನೋವು ನಂಗೆ ಆಯ್ತಾ ಇಲ್ಲ, ನೀನೇ ಹಾಕು ಅಂತ ಹೇಳ್ತು. ಅದಕ್ಕೆ ಸರಿ ಅಂದ್ಬಿಟ್ಟು ನಾನೇ ಲೈಟಾಗಿ ಹಾಕ್ಕೊಂಡೆ, ಯಾಕಂದರೆ ಬೆಳಗ್ಗೆ ಸ್ನಾನ ಮಾಡಬೇಕಲ್ಲ ಅಂದ್ಬಿಟ್ಟು ಸ್ವಲ್ಪನೇ ಹಾಕ್ಕೊಂಡೆ. ಹಾಗೆ ಕೃತಿಗೂ ಸ್ವಲ್ಪ ಎಣ್ಣೆ ಹಾಕೋಣ ಅಂತ ಹೇಳಿ ಕರ್ಕೊಬಂದೆ. ಅಷ್ಟರಲ್ಲಿ ಅವಳು ತರಲೆ ಸ್ಟಾರ್ಟ್ ಮಾಡಿದ್ಲು. ನನ್ನ ಕೈಗೆ ಹಾಕೊಳ್ಳೋಣ, ಒಸಿ 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 ಮುಂದೆ ಕುಜ್ಬೇಡ, ಹಿಂದೆ ಕುಜ್ಜು ಸಾಕಾವ. ಇನ್ನೂ ಸುಮಾರು ದಿನ ಕೈ ಎಣ್ಣೆ ಹಾಕಿಲ್ಲ, ಚೆನ್ನಾಗಿ ಗುಜ್ಜು ಕುಡ್ಕೊಳ್ಳೋಣ. ಗೊಂಬೆ ಮೆತ್ಕೆ ಉಚ್ತಾ ಇರೋದು ಗೊಂಬೆ, ಯಾಕೆ ಬಿಚಾಕಿ ಕೂದಲು ಉದ್ದ ಬಿಡ್ಬೇಕು ತಾನೆ ಚಿನಿ ಮಸಾಜ್.
ಹಿಂಗೆ ಮೆತ್ಕೆ ಈಗಿನ ಹಂಗೈತೆ ಫುಡ್ ಉದ್ರದನೆ ಇನ್ನೇನು ನಮ್ಮ ಉಜ್ಜೆ ಎಲ್ಲ ನೋಡಮ್ಮ ಹೆಂಗಾಡ್ತಾಳೆ ಅವಳು ಹಿಂಗ್ ಉಜ್ಜಕ್ಕೆ ಇದು ನೋಡಿಲಿ ಸಾಕು ಬಿಡು ಬೆಳಗ್ಗೆ ಸ್ನಾನ ಮಾಡಿ ಬಿಡು ಸಬ್ಸ್ಕ್ರೈಬರ್ಸು ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದಾರೆ, ಯಾಕಂದರೆ ನಾನೊಂದು 2 ಸಲ ಮಾಡಿರ್ತೀನಿ, ಅವ್ರು ಪಿಕ್ ಮಾಡಿರಲ್ಲ. ಬಸ್ಸಲ್ಲಿ ಬರ್ಬೇಕಾದ್ರೆ ಒಬ್ಬರ ಜೊತೆ, ಇವಾಗ ಇಬ್ಬರು ಜೊತೆ ಮಾತಾಡಿದೆ, ಪೂಜಾ ಆ್ಯಂಡ್ ಅಮ್ಮು ರಮೇಶು. ಈಗ ಚಂದನ ಜೊತೆ ಮಾತಾಡ್ತಾ ಇದ್ದೆ, ಲೈನಲ್ಲಿದ್ದೆ, ಹಾಗೆ ವೀಡಿಯೋ ಮಾಡ್ಕೋಬೇಕು ಅಂತೇಳಿ ಕಟ್ ಮಾಡಿದೆ. ಇನ್ನು ನಾನು ಮಕ್ಕ ತೊಳ್ದಿಲ್ಲ, ನಮ್ಮಮ್ಮ ಬೇರೆ ಈ ಮಕ್ಕದಲ್ಲಿ ಬೀದಿಗೆ ಬರಬೇಡ ಅಂದಿದೆ. ಕಾಫಿ ಇಟ್ಟಿದ್ದೀನಿ, ಕಾಫಿ ಕೊಡಬೇಕು ಇವಾಗ. ಮಾಡಿಸ್ತಾ ಇದ್ದೀನಿ. ಬ್ರಾಕ್ಲಿ ಅಂದರೆ ಹೂಕೋಸು, ಟೊಮೊಟೊ. ಓಕೆ, ಟೊಮೊಟೊ ಕೌಂಟ್ ಮಾಡು. ಒಂದು ಕಡೆಯಿಂದ ಫಸ್ಟ್ ಇಲ್ಲಿಂದ ಕೌಂಟ್ ಮಾಡು. ಎಸ್, ಇಲ್ಲಿ ಅದು ಬರೆಯದೆ. ಹಾಂ, ಎಸ್, ಎಸ್, 5 ಇಲ್ಲಿ 5. ಹಾಂ, 7, ಹಾಂ, 8, ಹಾಂ, 9, ಹಾಂ, 10 ಬರಿ ಇಲ್ಲಿಗೆ. ಹೇಳ್ತಾಳೆ ಅದನ್ನು ಬರೆಯೋದು ಹೆಂಗಮ್ಮ ಅಂದ್ಬಿಟ್ಟು ಹಿಂದೆ ಪೇಜಿಂದ ನೋಡ್ಕೊಂಡು ಕಾಪಿ ಮಾಡ್ತಾಳೆ. 1 0 1 ಕೂದಲು ಜುಟ್ಟಾಕು ಅಂದರೆ ಜುಟ್ಟಾಕೊಳ್ಳಲ್ಲ, ಕೂದಲು ಬತ್ತದೆ ಅಂದರೆ ಚಿನಿ. 1 0 1 ಇಲ್ಲಿಗೆ. ನೀನು 10 ಇಲ್ಲಿಗೆ ಅಮ್ಮ, ಈ ಕಡೆಗೆ ಫಸ್ಟ್ 1 ಬರಿ. ಎಸ್, ಫಸ್ಟ್ 1 ಬರಿ, ಅದ್ರ ಪಕ್ಕಕ್ಕೆ 0 ಬರಿ ಮುಂದಕ್ಕೆ. ಹಾಂ, ಈಗ ಬ್ರಾಕ್ಲಿ ಬರಿ. ಕೌಂಟ್ ಮಾಡು ಬ್ರಾಕ್ಲಿನ ಎಷ್ಟೈತೆ ಅಂತ ಮೇಲ್ಗಡೆಯಿಂದ. ಹಾಂ, ಹಾಂ, 7 ಆಯ್ತಾ? 3 ಎಲ್ಲಿ 7 ಅದೇ ಚಿನಿ? ಫಸ್ಟಿಂದ ಕೌಂಟ್ ಮಾಡು. 6 ಅಷ್ಟೇ ಇರೋದು. 1, ಹಾಂ, 2, 3, 4, 5, 6 ಅಷ್ಟೇ ಇರೋದು. 6 ನೋಡಿ, ಹಿಂಗೆಲ್ಲ ಹೇಳ್ತಾಳೆ. 6 ಅಂದರೆ ಬರೆಯೋದು ಹೆಂಗೆ ಅಂತ ಬರೀತಾಳೆ. ಕನ್ಫ್ಯೂಷನ್ನು ಅಂದರೆ ನಾನು ಬೇರೆ 2 ತಿಂಗಳಿಂದ ಇಲ್ಲ ಇದ್ದಿದ್ರೆ ಇಷ್ಟು ಇವಳು ಹಿಂಗಾಗಕ್ಕೆ ಸಾಧ್ಯನೇ ಇರಲಿಲ್ಲ. 6 ಬರೀ ಇಲ್ಲಿಗೆ. ಹೋಮ್ವರ್ಕ್ಸ್ ಎಲ್ಲ ಪೆಂಡಿಂಗ್ ಇದೆ, ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಓಕೆ, ಇದು ಕರೆಕ್ಟಾಗಿದೆಯಾ? ಕೌಂಟ್ ಮಾಡು ಇದನ್ನು. ಇದು ಕಿವಿ ಫ್ರೂಟು. ಹಾಂ, ಕೌಂಟ್ ಮಾಡು. ಹಾಂ, 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 4 ಕರೆಕ್ಟಾಗಿ ಬರ್ತಿದ್ದಿ. 4 ಹೆಂಗೆ ಬರೆಯೋದು? ಹಂಗೆ ಬರೆಯೋದು. 4 ಅಳಿಸ್ಬಿಟ್ಟು ನೀಟಾಗಿ ಬರೀ. 4 ತಪ್ಪಾಗದೆ ಮಗನೇ, ಕೊಡಿಲಿ ಬರ್ಕೊಟ್ಟನು. ಮುಕ್ಕಾಲು ಕೃತು ರೈಸ್ ತಿಂತಿದ್ದಾಳೆ. ಅಮ್ಮ ಕೃತಿಗೆ ಹೋಮ್ವರ್ಕ್ ಮಾಡಿಸ್ತಿದ್ನಲ್ಲ, ಆವಾಗಲೇ ದೋಸೆ ತಿಂತು. ಅಪ್ಪಾಜಿ ದೋಸೆ ತಿನ್ನಲ್ಲ, ಅನ್ನ ತಿಂತೀನಿ ಅಂತ, ಅದಕ್ಕೆ ಅಮ್ಮ ಅಪ್ಪಾಜಿಗೆ ಅನ್ನ ಮಾಡಿಟ್ಟೈತೆ. ಹಾಗೆ ಇವಾಗ ಮೊಟ್ಟೆ ಬೇಯಿಸೋಕೆ ಇಟ್ಟಿತ್ತು, ಆಫ್ ಮಾಡ್ಬಿಟ್ಟು ಬಂದೆ. ಅದು ಆರಿದ್ಮೇಲೆ ಮೊಟ್ಟೆ ತಿನ್ನಬೇಕು. ಕೃತು ಊಟ ಆಯಿತು, ಕೈ ತೊಳ್ಕೊತಾವಳು. ಅವಳಿಗೂ ಅದು ಆರಿದ್ಮೇಲೆ ಮೊಟ್ಟೆ ಕೊಡಬೇಕು. ಅವಳಿಗಾಲೇ ನಿದ್ದೆ ಬರ್ತೈತೆ ಅಂಥೇಳಿ ಅವಳಿಗೂ ಅನ್ನ ಹಾಕ್ಕೊಟ್ಟೆ. ಇವಾಗ 7:15. ನಿಮಗೆ ಗೊತ್ತು ನಮ್ಮ ಅಮ್ಮನ ಮನೆ ಯಾವಾಗ್ಲೂ ಊಟ ಲೇಟು ಅಂತ ಹೇಳಿ. ಈಗ ನಾನು ಚಿಲ್ಕವರೆ ಕಾಳು ಮತ್ತು ಆಲೂಗೆಡ್ಡೆ, ಕ್ಯಾರೆಟ್, ಬೀನ್ಸ್ ಎಲ್ಲ ಹಾಕಿ ಸಖತ್ತಾಗಿರೋ ಗೊಜ್ಜು ಮಾಡೈತೆ. ಬಿಸಿ ದೋಸೆ ಜೊತೆಗೆ ಗೊಜ್ಜು ಬಿಸಿ ಮಾಡ್ಕೊಂಡು ತಿಂತಾಯಿದ್ದೀನಿ, ಸಖತ್ತಾಗಿರುತ್ತೆ. ಸೊ ಊಟ ಮಾಡಿಬಿಟ್ಟು ಸಿಗ್ತೀನಿ, ಓಕೆನಾ? ಟೈಮ್ ಎಷ್ಟು ಗಂಟೆ ಗೊತ್ತಾ? ನಾನು ಊಟ ಮಾಡಿದಾಗ 7:15 ಏನು 10:15 ಫ್ರೆಂಡ್ಸ್. ನಿದ್ದೆ ಬಂದಿಲ್ಲ, ಸ್ವಲ್ಪ ಏನೇನೋ ಯೋಚನೆ ಮಾಡಿಬಿಟ್ಟೆ. ಒಂದು ಸೈಡ್ ತಲೆನೋವು ಬಂದ್ಬಿಟ್ಟೈತೆ. 2 ಸಲ ವಿಕ್ಸ್ ಹಚ್ಕೊಂಡಿದ್ದೀನಿ. ಕೃತು ಮಲ್ಕೊಂಡು ನೋಡಿ ಹೆಂಗೆ ಮಲ್ಕೊಂಡವಳೆ. ಅವಳು ಮಲಗಿಸಿದ್ದೆ ಒಂದು ಕಡೆಗೆ, ಅವಳು ಬಂದಿರೋದೇ ಒಂದು ಕಡೆಗೆ. ಬೇಜಾರಾಗೋಯ್ತು. ನನ್ನ ಜೀವನ ನೆನೆಸ್ಕೊಂಡ್ರು ನನಗೆ ಬೇಜಾರಾಯ್ತದೆ. ಯಾಕೆ ಇಷ್ಟು ಕಷ್ಟ ಅಂತ. ಒಂದರಲ್ಲೂ ನೆಮ್ಮದಿ ಇಲ್ಲ. ಫೈನಾನ್ಷಿಯಲಿ ಹೆಲ್ದಿಯಾಗೂ ಕೂಡ ಇಲ್ಲ, ಫೈನಾನ್ಷಿಯಲಾಗೂ ಇಲ್ಲ. ಆ್ಯಂಡ್ ಅದರಲ್ಲಾದರೂ ಸುಖ ಪಡ್ಕೊಬಂದಿದ್ದೀವಿ. ಅದು ಎಲ್ಲ ಇರೋದ್ರಲ್ಲಿ ಒಂಚೂರು ನೆಮ್ಮದಿಯಾಗಿದ್ದೀವಿ ಅಂದರೆ ನಮ್ಮ ಅಪ್ಪ ಅಮ್ಮ ಸಪೋರ್ಟ್ ಇದೆ. ಅವ್ರು ನನ್ನ ಮಗಳನ್ನ ನೋಡ್ಕೋತಾ ಇದ್ದಾರೆ. ನಾನು ಹೆಂಗೋ ಅಲ್ಲೊಂದು ಸ್ವಲ್ಪ ದಿನ ಇಲ್ಲೊಂದು ಸ್ವಲ್ಪ ದಿನ ಓಡಾಡಿಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಪರ್ಸ್ನಲ್ ಟೈಮ್ ಅಂದರೆ ಡ್ಯೂಟಿ ಅವರ್ಸ್ ಬಿಟ್ಟು ನನ್ನ ಪರ್ಸ್ನಲ್ ಟೈಮಿಂಗ್ಸಲ್ಲಿ ಯೂಟ್ಯೂಬ್ ಕೂಡ ಮಾಡ್ಕೋತೀನಿ. ಇದೊಂದು ಅಪ್ಪ ಅಮ್ಮ ಸಪೋರ್ಟಿಗಿದ್ದಾರೆ ಅನ್ನೋದೊಂದು ಬಿಟ್ಟರೆ ಇನ್ನು ಯಾವುದ್ರಲ್ಲೂ ನೆಮ್ಮದಿ ಇಲ್ಲ.
ತುಂಬ ಬೇಜಾರಾಗುತ್ತೆ. ಅದೂ ಕೆಲವೊಂದು ಮಾತುಗಳಿದೆಯಲ್ವಾ, ಆ ಮಾತುಗಳು ನೆನ್ಕೊಬಿಟ್ರೆ ನನಗೆ ಒಂಥರ ಸಿಟ್ಟು, ಬೇಜಾರು ಎಲ್ಲ ಒಟ್ಟೊಟ್ಟಿಗೆ ಆಗೋಯ್ತದೆ. ತಲೆನೋವೇ ಸ್ಟಾರ್ಟ್ ಆಗೋಯ್ತು ನನಗೆ. ಆದರೆ ಹತ್ತತ್ರ 11 ಗಂಟೆ ಆಯಿತು. ನಾನು ಬೆಳಗ್ಗೆ ಬೇಗ ಏಳಬೇಕು. ಎದ್ದು ಸ್ನಾನ ಮಾಡಿ ರಾಯರ ಪೂಜೆ ಮಾಡಿ ನಾನು ಡ್ಯೂಟಿಗೆ ಹೋಗಬೇಕು. ಯಾಕೆ ಜನಗಳು ಇಷ್ಟು ಬೇಗ ಬದಲಾಯ್ತಾರೆ? ಜನ ಉಸಿರುವಳ್ಳಿ ಅಂತಾರೆ. ಉಸಿರುವಳ್ಳಿನೂ ಮೀರಿಸೋ ಲೆವೆಲ್ಗೆ ಏನಕ್ಕೆ ಈ ಥರ ಬಣ್ಣಗಳನ್ನ ಬದಲಾಯಿಸ್ತಾರೆ? ನನಗಿವಾಗ 27 ರನ್ನಿಂಗು ಆಯಿತಾ. ಬಟ್ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ನೋಡಿದ್ರೆ ಒಂದು 50 ವರ್ಷಕ್ಕೆ ಆಗೋಂಥ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅಂಥ ಜನಗಳು ನನ್ನ ಲೈಫಲ್ಲಿ ಬಂದು ಬೇಡದಿರೋ ಎಕ್ಸ್ಪೀರಿಯೆನ್ಸ್ ಎಲ್ಲ ಮಾಡಿ ಹೋದರು. ಸೊ ಬೇಕಾದವರು ಅಂತ ಹೇಳಿದ್ರೆ ನನ್ನ ಗಂಡ. ಆ್ಯಕ್ಚುಲಿ ಅವರು ಬಂದು ನನ್ನ ಲೈಫಲ್ಲಿ ಇದ್ದಿದ್ದೇ 4 ವರ್ಷ. ತುಂಬ ಬೇಗ ಹೋಗ್ಬಿಟ್ರು. ನೀನಿರು, ನೀನು ಅನುಭವಿಸು ಅಂತ ಎಲ್ಲ ನನಗೆ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರು. ಅನುಭವಿಸು ನೀನು, ಕಷ್ಟ ಅನುಭವಿಸ್ಬೇಕು ನೀನು, ಆ್ಯಂಡ್ ಯಾರ್ಯಾರ ಯೋಗ್ಯತೆ ಏನೇನು ಅಂತ ತಿಳ್ಕೊಬೇಕು ಅಂತೇನೋ ಬಿಟ್ಬಿಟ್ಟವ್ರೆ. ಪಾಪ ಅವ್ರಿಗೆ ತಿಳ್ಕೊಳಕ್ಕಾಗಲಿಲ್ಲ ಯಾರ್ಯಾರ ಯೋಗ್ಯತೆ ಏನು ಅಂತ ನನ್ನ ಗಂಡಂಗೆ. ಅದಕ್ಕೆ ನೀನಾದರೂ ತಿಳ್ಕೊ, ನೀನು ಕುರಿತು ತಿಳ್ಕೊಳ್ಳಿ ಇಬ್ಬರು ಅಂತ ನಮ್ಮಿಬ್ಬರು ಬಿಟ್ಬಿಟ್ಟು ಹೋದ್ರು ಅನ್ನಿಸ್ತದೆ. ಯಾರೋ ಹೇಳಿದ್ರು ಒಂದು ಮಾತಾ, ತಂದುಬಿಡು ಮಗವ, ನಾನು ಸಾಕ್ತೀನಿ ಅಂತ. ಯಾರೋ ನಾನು ಒಂದೇ ಮಾತು ಹೇಳಿದ್ದು, ನಾನೇನು ಸತ್ತೋಗಿದ್ದೀನ? ನನ್ನ ಗಂಡೇನೋ ಸತ್ತೋಗೋನೆ, ನಾನೇನು ಸತ್ತೋಗಿದ್ದೀನ ನಿನ್ನ ಹತ್ರ ಕರ್ಕೊಬಂದ್ಬಿಡೋಕ್ಕೆ? ನಾನೇನಾದ್ರು ಸತ್ತೋಯ್ತೀನಲ್ಲ ಅವತ್ತೇನಾದರೂ ಸಾಕು. ಅಪ್ಪನೂ ಇಲ್ಲ, ಅವನೂ ಇಲ್ಲ, ಮೈದನೂ ಸತ್ತೋದ, ಮೈದನ ಹೆಂಡ್ತಿನೂ ಸತ್ತೋದ ಅಂತ ಸಾಕು. ನಾನು ಹೆತ್ತಿರೋಳು, ನಿನ್ನ ಹತ್ರಕ್ಕೆ ಏನಕ್ಕೆ ಬಿಡೋಣ ಅಂತ ಫುಲ್ಲು. ಆಲೇ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಫುಲ್ಲು ದೊಡ್ಡ ಜಗಳ ಆಗೋಯಿತು. ನಾನೆಲ್ಲೂ ಹೇಳ್ಕೊಂಡೆ ವೀಡಿಯೋದಲ್ಲಿ ಹೇಳೋದ್ನೆಲ್ಲ, ಕೆಲವೊಂದು ಬೇಡ ಗೈಸ್, ನಮ್ಮಿಂದ ದೂರ ಇರ್ತೀನಿ ಅಂತ. ಬಟ್ ನನಗೆ ಕೆಲವೊಂದು ಮಾತುಗಳು ನೆನ್ಪು ಮಾಡ್ಕೊಂಡು ಇವಾಗ ಯಾಕೋ ಹೇಳ್ಕೋಬೇಕು ಅನ್ನಿಸ್ತು ನಿಮ್ಮ ಹತ್ರ. ಹಂಗಂತೇಳಿ ನಾನು ಕರ್ಕೊಂಡೋಗಿ ಅವ್ರ ಮಗನ ಬಿಡ್ಬೇಕು. ಅದಕ್ಕೆ ಅಂದೆ, ನಿಮ್ಮ ಮಕ್ಕಳನ್ನೇ ನನ್ನ ಹತ್ರ ತಂದು ಬಿಡಿ, 2 ಮಕ್ಕಳನ್ನ ಸಾಕುವಷ್ಟು ಶಕ್ತಿನ ದೇವ್ರು ನನಗೆ ಕೊಟ್ಟಿದ್ದಾನೆ ಇವತ್ತು. ನನ್ನ ಗಂಡ ಹೋಗಿ ಏಪ್ರಿಲ್ ಬಂದರೆ, ಇವಾಗಲೇ ಫೆಬ್ರವರಿ ಅಲ್ವಾ, ಮಾರ್ಚ್ ಏಪ್ರಿಲ್ ಇನ್ನು 2 ತಿಂಗಳು ಬಂದರೆ ನನ್ನ ಗಂಡ ಹೋಗಿ 2 ವರ್ಷ ಆಗುತ್ತೆ ಆಯಿತಾ. 2 ವರ್ಷದಿಂದ ನಮ್ಗೆ ಯಾವತ್ತೂ ಸಪೋರ್ಟ್ ಇಲ್ಲ. 10 ರೂಪಾಯಿ ಅಲ್ಲ, 1 ರೂಪಾಯಿ, 1 ನಯಾ ಪೈಸೆನೂ ಕೂಡ ನಾನು ಯಾರ ಹತ್ರ ಊಹಿಸ್ಕೊಂಡಿಲ್ಲ. ಯಾರೂ ನನ್ನ ಮಗಳನ್ನ ಓದ್ಸೋಕ್ಕೆ ದುಡ್ಡು ಕೊಡಲಿಲ್ಲ, ಅಥವಾ ನನ್ನ ಮಗಳನ್ನ ಸಾಕೋಕ್ಕೆ, ಅಥವಾ ಪ್ರತಿ ಹಬ್ಬದಲ್ಲಿ ಒಂದು 7-8 ಜೊತೆ ಬಟ್ಟೆ ತರೋಕ್ಕೆ, ಅಥವಾ ಅವಳು ಡೈಲಿ ಎಕ್ಸ್ಪೆನ್ಸಸ್ ಅವಳು ತಿಂತಾಳಲ್ಲ ಡೈಲಿ, ಅದಕ್ಕೆ ಅಟ್ಲೀಸ್ಟ್ ಅವಳು ಹಾಕೊಳ್ಳೋ ಚಪ್ಪಲಿಗೂ ಕೂಡ, ನನ್ನ ಮಗಳು ಚಪ್ಪಲಿಗೂ ಕೂಡ ಯಾರೂ ಕೊಟ್ಟಿಲ್ಲ ಅವ್ರ ಅಪ್ಪ ಹೋದಾಗಿಂದ. ನಾನು ಮಾಡ್ತಾ ಇರೋದು, ನಮ್ಮ ಅಪ್ಪ ಅಮ್ಮ, ನನ್ನ ತಂಗಿ ಮಾಡ್ತಾ ಇರೋದು, ಆ್ಯಂಡ್ ಅವ್ರನ್ನ ಬಿಟ್ಟರೆ ಇನ್ನು ಯಾರೂ ಮಾಡ್ತಾನೂ ಇಲ್ಲ ಆಯಿತಾ. ಅಂಥದ್ರಲ್ಲಿ ಅವ್ರವ್ರು ಹೆತ್ತಿರೋ ಮಕ್ಕಳನ್ನ ಸಾಕೋಕ್ಕೆ ಅವರಿಗೆ ಇಲ್ಲ ಆಯಿತಾ. ಅಂಥದ್ರಲ್ಲಿ ನನ್ನ ಮಗಳನ್ನ ಸಾಕ್ತಾರಂತೆ. ನಾನಂದೆ, ನೀವು ಹೆತ್ತಿರೋ ಮಕ್ಕಳನ್ನ ನನ್ನ ಹತ್ರಕ್ಕೆ ತಂದುಬಿಡಿ, ನಾನೇ ಸಾಕ್ತೀನಿ ಅಂತ. ಇನ್ನೇನು ಹೇಳೋಕ್ಕಾಗುತ್ತೆ ಅಂತ. ಅಲ್ಲ, ತಾಯಿ ಬದುಕಿದಾಗ ಅವಳಿಗೆ ಎಷ್ಟೇ ಕಷ್ಟ ಇರಲಿ, ಅವಳಿಗೆ ಎಷ್ಟೇ ಸಮಸ್ಯೆ ಇರಲಿ, ಬೇರೆಯವ್ರ ಹತ್ರ ತೊಗೊಂಡೋಗ್ಬಿಡ್ತಾಳ ಸಾಕಿ ಅಂತ. ತಾಯಿ ಆದವಳು ಏನು ಕೇಳ್ತಾಳೆ ಗೊತ್ತಾ? ಈ ಥರ ಗಂಡ ಆದಾಗ ಮಗುಗೆ ಏನು ಬೇಕು ಅದನ್ನು ಮಾಡಿ, ನೀವು ನನ್ನ ಗಂಡ ಇದ್ದರೆ ಮಾಡ್ತಾ ಇರಲಿಲ್ವ, ನನ್ನ ಗಂಡಂದು ಏನಿದೆ ಕುಡಿ ಅಂತ ಕೇಳ್ತಾಳೆ. ಅದನ್ನು ಬಿಟ್ಬಿಟ್ಟು ನನ್ನ ಕೈಲಿ ಮಾಡೋಕ್ಕಾಗಲ್ಲ, ನನ್ನ ಮಗುನ ನೋಡ್ಕೊಳ್ಳಲ್ಲ, ತೊಗೊಳ್ಳಿ ನೀವು ಮಗುನ ನೋಡ್ಕೊಳ್ಳಿ ಸಾಕೊಳ್ಳಿ ಅಂತ ಯಾವಳು ಹೆತ್ತಿರೋಳು, ಕರೆಕ್ಟಾಗಿ ಅಪ್ಪಂಗೆ ಕೊಟ್ಟಿರೋಳು ಯಾವಳು ಕೊಡೋಲ್ಲ. ಅಥವಾ ನಾನು ಅನ್ಕೊಂಬಿಟ್ಟಿದ್ರೇನೋ ಎಲ್ಲನೂ ಬಿಟ್ಬಿಟ್ಟು ಓಡೋಗ್ಬಿಡ್ತಾಳೆ, ಅಥವಾ ಇನ್ನೊಂದು ಮತ್ತೊಂದು. ಗೈಸ್, ನನ್ನ ಮನಸ್ಸಲ್ಲಿ ಏನಿದೆ ಏನು ಅಂತ ಯಾರೂ ಗೆಸ್ ಮಾಡೋಕ್ಕೂ ಸಾಧ್ಯನೇ ಇಲ್ಲ. ತುಂಬ ಅಂದರೆ ತುಂಬ ಕಷ್ಟಪಟ್ಟು, ತುಂಬ ಹಠ ಮಾಡಿ ಜಾಬ್ ತೊಗೊಂಡಿದ್ದೀನಿ. ಅಂದವ್ರ ಮುಂದೆನೇ ಬದುಕಬೇಕು, ಅಂದವ್ರ ಎದುರುಗಡೆಲೇ ಹಠವಾಗಿ ಬದುಕಬೇಕು ಅಂತ ಹೇಳಿ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ನನ್ನ ಲೈಫು, ನನ್ನ ಇಷ್ಟ ಆಯಿತಾ. ನನಗೆ ಏನು ಮಾಡಬೇಕು, ಯಾವ ಟೈಮ್ಗೆ ಏನು ಮಾಡಬೇಕು, ಅಥವಾ ಹೆಂಗಿರಬೇಕು ಅಂತ ನನಗನ್ಸುತ್ತೆ. ನಾನು ಹಂಗಿರ್ತೀನಿ ಆಯಿತಾ. ಬೇರೆಯವ್ರ ಕಣ್ಣಲ್ಲಿ ಒಳ್ಳೆಯವಳು ಅನ್ನಿಸ್ಕೋಬೇಕು ಅನ್ನೋ ಹಠನೂ ಇಲ್ಲ. ಅಥವಾ ಈ ಥರ ನಾನು ಇದ್ದರೆ ಬೇರೆಯವ್ರು ಯಾರಾದರೂ ನನ್ನ ಕೆಟ್ಟೋಳು, ಇವಳು ಸರಿ ಇಲ್ಲ ಅಂತಾರೇನೋ
ಅನ್ನೋ ಭಯನೂ ನನಗಿಲ್ಲ, ಹಠನೂ ಇಲ್ಲ, ಭಯನೂ ಇಲ್ಲ. ನನ್ನ ಲೈಫ್ ಗುರು ನನ್ನ ಇಷ್ಟ. ನಾನು ದುಡಿತಾ ಇದ್ದೀನಿ, ನಾನು ತಿಂತಾ ಇದ್ದೀನಿ, ಆ್ಯಂಡ್ ನನ್ನ ಮಗಳನ್ನ ಓದಿಸ್ತಾ ಇದ್ದೀನಿ. ಆಯಿತಾ, ಯಾರ್ದು ₹1 ಹಾಗಿಲ್ಲ. ಇರೋದೊಂದು ಹೆಣ್ಮಗು ಅಂತ ಯಾರು ಸಾಕ್ತಾನೂ ಇಲ್ಲ, ಓದಿಸ್ತಾನೂ ಇಲ್ಲ. ಆ್ಯಂಡ್ ಅವಳು ಹುಷಾರಿಲ್ಲ ಅಂದ್ರೂ ಕೂಡ ಯಾರೂ ₹1 ಕೊಟ್ಟೂ ಇಲ್ಲ. ಆ್ಯಂಡ್ ನಾವು ಯಾರಾದ್ರೂ ನಾನು ನನ್ನ ಮಗಳನ್ನು ಹೋಗಿ ನಮಗೆ ಮಾಡಿ ಅಂತ ನಾವು ಬೇಡ್ತಾನೂ ಇಲ್ಲ. ಓಕೆ, ತುಂಬ ಹಠ ಛಲವಾಗಿ ಬದುಕ್ತಾ ಇದ್ದೀವಿ ನನ್ನ ಗಂಡ ಹೋದಾಗಿಂದ. ಆಯಿತಾ, ಕೆಲವೊಬ್ಬರು ಹೇಳಿದ್ರು ಅವ್ರ ಮದುವೆ ಆಯ್ತಾರಂತೆ, ಇವ್ರ ಮದುವೆ ಆಯ್ತಾರಂತೆ. ನಾನಂದೆ ಆಗಲಿ ಬಿಡಿ, ಅದು ಅವ್ರವ್ರ ವೈಯಕ್ತಿಕ. ನಾವು ಮಾತಾಡೋಕ್ಕೆ ನಾವ್ಯಾರು, ಅವ್ರಿಗೆ ಆಗಬೇಕು ಅನ್ಸುತ್ತಾ, ಅವ್ರು ಆಗಲಿ ಬಿಡಿ. ಆ್ಯಂಡ್ ನಾನು ಹೇಳಿದೆ ನಾನು ಆಗ್ತೀನಿ ಅಂತ ನಗಾಡ್ಕೊಂಡು. ಬಿಕಾಸ್ ಅವರು ಯಾರೋ ಪರ್ಸನ್ ಹೇಳಿದ್ರು, ಅದಕ್ಕೆ ನಾನು ಅವ್ರಿಗೆ ಹೇಳ್ದೆ ನಗಾಡ್ಕೊಂಡು, ನಾನು ಆಗ್ತೀನಿ, ನನ್ನ ಇಷ್ಟ, ನಂಗೆ ಯಾರು ಹೆದರಿಕೆನೂ ಇಲ್ಲ, ಯಾರು ಭಯನೂ ಇಲ್ಲ, ಆ್ಯಂಡ್ ಯಾರು ಏನಂತಾರೆ ಅನ್ನೋದು ಇಲ್ಲ ಅಂತ ಸುಮ್ಮನೆ ಹೇಳಿದೆ. ಆ್ಯಂಡ್ ನನಗೆ ತುಂಬ ಜನ ಹೇಳಿದ್ದು, ನಮ್ಮ ಟೀಚರ್ಸಿಂದ ಹೇಳಿ, ನನ್ನ ಫ್ರೆಂಡ್ಸ್ಗಳಿಂದ ಹೇಳಿ, ಆ್ಯಂಡ್ ನಾನು ಇವಾಗ ಕಾಲ್ ಮಾಡಿದ್ನಲ್ಲ ನನ್ನ ಸಬ್ಸ್ಕ್ರೈಬರ್ಸು, ಇವತ್ತು ಅಮ್ಮು ರಮೇಶ್ ಅವ್ರಿಗೆ ಮಾಡಿದ್ದೆ, ಪೂಜಾ ಅವ್ರಿಗೆ ಮಾಡಿದ್ದೆ, ಇನ್ನೊಬ್ಬರಿಗೆ ಬಸ್ಸಲ್ಲಿ ಬರ್ಬೇಕಾದ್ರೆ ಮಾಡಿದ್ದೆ, ದೀಪಿಕಾಗೆ. ಆ್ಯಂಡ್ ಅದರಲ್ಲಿ ಒಬ್ಬರು ಅಥವಾ ಇಬ್ಬರೋ ಏನೋ ಹೇಳಿದ್ರು, ಮದುವೆ ಆಗಿ ಸಿಸ್ಟರ್ ನಿಮಗೆ ಚಿಕ್ಕ ವಯಸ್ಸು ಅಂತ. ನನ್ನ ಸಬ್ಸ್ಕ್ರೈಬರ್ಸಿಂದ ಹಿಡಿದು ನನ್ನ ಫ್ಯಾಮಿಲಿ, ಈವನ್ ನಾನು ಹೇಳ್ಕೊಂಡಿದ್ದೀನೋ ಏನೋ ಗೊತ್ತಿಲ್ಲ, ಈವನ್ ನನ್ನ ಫ್ಯಾಮಿಲಿಲೂ ಕೂಡ ಹೌದು ನೀನು ಆಗಬಹುದು, ಸೆಕೆಂಡ್ ಲೈಫ್ ಇದೆ. ಬಿಕಾಸ್ ನಿನ್ನ ಗಂಡ ಹೋದ 5-6 ತಿಂಗಳಿಗೆ ಕೈ ಬಿಟ್ಬಿಟ್ರು, ಭರವಸೆ ಕೊಟ್ಟಿಲ್ಲ ಯಾರೂ. ಹಸ್ಬೆಂಡ್ ಹೋದ 4 ತಿಂಗಳಿಗೇನೆ ನಾವಿದ್ದೀವಿ, ನಾವೇನಿದೆ ಅದನ್ನು ಕೊಟ್ಟು ನೋಡಿಕೊಂಡು ಮಾಡ್ಕೊಂಡು ಹೋಗ್ತೀವಿ, ಮಗುನ ಸಾಕ್ತೀವಿ ಅಥವಾ ಅವಳನ್ನು ನಾವು ಸಾಕ್ತೀವಿ ಅಂತ ಯಾರೂ ಭರವಸೆ ಕೊಟ್ಟಿಲ್ಲ. ಇವತ್ತು ನಾವು ಚೆನ್ನಾಗಿದ್ದಂಗೆ ಹೀಗೆ ಅಂದಾಗ ಸೊ ನಮಗೂ ವಯಸ್ಸಾಗ್ತಾ ಬಂತು, ನಿಮ್ಗೆ ಯಾರು ನೋಡ್ಕೊತಾರೆ, ಒಂಟಿ ಜೀವನ ಅನ್ನೋದು ನಮ್ಮ ಅಮ್ಮಂಗೂ ಇದೆ. ಓಕೆ, ನಾನಿಲ್ಲ ಅಂತ ನಾನು ಹೇಳಲ್ಲ, ನಮ್ಮ ಅಮ್ಮಂಗೂ ಇದೆ. ಸೆಕೆಂಡ್ ಚಾನ್ಸ್ ತೊಗೊಬೋದಲ್ವಾ ಅನ್ನೋದು. ಅದು ಹೆತ್ತ ತಾಯಿಗೆ 26 ವರ್ಷಕ್ಕೆ 22 ವರ್ಷಕ್ಕೆ ಮದುವೆ ಮಾಡಿ 25-26 ವರ್ಷಕ್ಕೆ ಗಂಡ ಡೆತ್ ಆಗಿ ಈ ಥರ ಚಿಕ್ಕ ಮಕ್ಕಳು ಇದೆ. ಯಾರೇ ಹೆತ್ತವರಿಗೆ ಯಾರಿಗೆ ಆದ್ರೂ ನಮ್ಮ ಮಕ್ಕಳ ಜೀವನ ಹಿಂಗೆ. ಓಕೆ, ಗಂಡ ಹೋದ್ಮೇಲೆ ಅವರು ನೋಡ್ಕೊಳ್ಳಲ್ಲ ಅಂತ ಹೇಳಿದಾಗ ನೆಕ್ಸ್ಟ್ ನೆಕ್ಸ್ಟ್ ಏನು, ಸೆಕೆಂಡ್ ಚಾನ್ಸ್ ತೊಗೊಬೋದಲ್ವ ಅಂತ. ನಮ್ಮ ಫ್ಯಾಮಿಲಿ ಅಲ್ಲ, ಯಾವುದೇ ಹೆಣ್ಮಕ್ಳು ಫ್ಯಾಮಿಲಿ ಆದರೂ ಬಂದೇ ಬರುತ್ತೆ. ಅದನ್ನು 3ನೇ ಪರ್ಸನ್ನು ಅಯ್ಯೋ ತಪ್ಪು, ಅದು ಸರಿ ಅಂತ ಕೆಲವೊಬ್ರು ಹೇಳ್ಬೋದು, ತಪ್ಪು ಅಂತ ಹೇಳ್ಬೋದು. ಸರಿ ಅಂದವರು ನಮಗೆ ₹10 ಕೊಡಲ್ಲ, ಕಷ್ಟ ಸುಖ ನೋಡಲ್ಲ. ತಪ್ಪು ಅಂದವರು ಕೂಡ ಕಷ್ಟ ಸುಖ ನೋಡಲ್ಲ. ಐ ಡೋಂಟ್ ಕೇರ್ ಅದರ್ಸ್. ನಾನು ಬೇರೆಯವ್ರಿಗೋಸ್ಕರ ಬದುಕಲ್ಲ. ನನ್ನ ಗಂಡ ಹೋದಾಗ ಕೆಲವೊಂದು ಮುಖವಾಡಗಳು ಯಾವತ್ತೂ ಕಳಚಿ ಬೀಳ್ತು, ನಾನು ಆವತ್ತೇ ಬಿಟ್ಟಾಗ್ತೆ. ಒಳ್ಳೆಯದಾಗಿ ಮಾತಾಡೋರು ಖುಷಿ ಇಲ್ಲ, ಕೆಟ್ಟದಾಗಿ ಮಾತಾಡೋದ್ರೂ ಚಿಂತೆ ಇಲ್ಲ. ನನಗೆ ನಮ್ಮ ಅಪ್ಪ ಅಮ್ಮ, ನನ್ನ ಫ್ಯಾಮಿಲಿ, ನನ್ನ ಮಗಳು, ನನ್ನ ಲೈಫ್, ಇಷ್ಟೇ ನನ್ನ ಜೀವನ. ಓಕೆ, ನಾನು ಯಾರಿಗೂ ನಾನು ತಪ್ಪು ಮಾಡ್ತಿರೋ ನಾನು ಯಾರಿಗೂ ಹೆದರ್ಕೊಳ್ಳೋದು. ಆ್ಯಂಡ್ ನನ್ನ ಕೆಲಸ ಏನಿದೆ ನಾನು ಅಷ್ಟನ್ನು ಮಾತ್ರ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ಇದು ನನ್ನ ಪರ್ಸ್ನಲ್ ವಿಚಾರ. ನಾನು ಸೆಕೆಂಡ್ ಚಾನ್ಸ್ ತಗೊಳ್ಳಲ್ವ. ಈಗ ಕೆಲವೊಬ್ಬರು ಸೆಕೆಂಡ್ ಮ್ಯಾರೇಜ್ ಆಗ್ತಾಳೆ ಅಂತಲೇ ತುಂಬ ಜನಕ್ಕೆ ಇದೆ. ಈವನ್ ನನಗೆ ನನ್ನ ಆಸ್ತಿ ಕೇಳಿದಾಗಲೂ ಕೂಡ ಕೊಡಲ್ಲ ಅಂದರು. ಅವಾಗೊಂದು ಮಾತು ಬಂತು, ಯಾರೋ ಓಡೋಗ್ಬಿಟ್ಟಿದ್ರು, ಗಂಡ ಸತ್ತ ಮೇಲೆ ಆಸ್ತಿ ಎಲ್ಲ ತಗೊಂಡು ಅವ್ರಂಗೆ ಮಾಡಿಬಿಟ್ರಿ ಅಂತ ಮಾತು ಬಂತು. ಅದಕ್ಕೆ ಹೇಳಿದೆ, ಓಡೋಗಕ್ಕೆ ನಾನೇನು ಓಡಿ ಬಂದಿರಲಿಲ್ಲ ಅಂತ. ಆ್ಯಂಡ್ ಓಡೋಗೋ ಅವಶ್ಯಕತೆಯೂ ಇಲ್ಲ ಫ್ರೆಂಡ್ಸ್. ಓಡೋಗೋ ಅವಶ್ಯಕತೆ ಇದ್ದರೆ ಗಂಗೂರಿಗೆ ಏನಕ್ಕೆ ನಾನು ಕೆಲಸ ತೊಗೊಂಡೋಗಿವೆ, ಯೋಚನೆ ಮಾಡಬೇಕಲ್ಲ. ಆ್ಯಂಡ್ ನನ್ನ ಲೈಫು ನನ್ನ ಇಷ್ಟ. ಅದು ನಮ್ಮ ಅಪ್ಪ ಅಮ್ಮ ಹೇಳಿದ್ರು ಅಂತಲೂ ನಾನು ಡಿಸೈಡ್ ಮಾಡಲ್ಲ, ನನ್ನ ತಂಗಿ ಹೇಳಿದ್ಲು ಅಂತಲೂ ಡಿಸೈಡ್ ಮಾಡಲ್ಲ. ಯಾಕಂದರೆ ಅದು ನನ್ನ ಲೈಫು, ನಾನು ಬದುಕಬೇಕಾಗಿರೋದು. ಹಾಗಾಗಿ ನನಗೇನು ಅನಿಸುತ್ತೆ, ನನಗೆ ಫೈನಲಿ ನನಗೇನು ಅನಿಸುತ್ತೆ ನಾನು ಅದನ್ನೇ ಮಾಡೋದು. ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ಅದರಲ್ಲಿ. ಆಯಿತಾ, ನನ್ನ ಓನ್ ಡಿಸಿಷನ್. ಹೆದರ್ಕೊಂಡು ಓಡೋಗೋ ಅವಶ್ಯಕತೆ ಅಂತೂ ನನಗಂತೂ ಇಲ್ಲವೇ ಇಲ್ಲ. ಆ್ಯಂಡ್ ನಮ್ಮಂಥ ಹೆಣ್ಮಕ್ಳು ಇದನ್ನ ತುಂಬ ಫೇಸ್ ಮಾಡಿರ್ತಾರೆ. ಹಸ್ಬೆಂಡ್ ಡೆತ್ ಆದಮೇಲೆ ಅಯ್ಯೋ ಅವ್ರೇನಂತಾರೋ ಇವ್ರೇನಂತಾರೋ ಅಂತ. ನಿಜವಾಗ್ಲೂ ಹೆದರ್ಕೋಬೇಡಿ. ಅಂದವರೆಲ್ಲ ನಿಮಗೆ ₹10 ಇಲ್ಲ ಅಂದರೆ ಯಾರೂ ಕೊಡಲ್ಲ. ಆಯಿತಾ, ದುಡ್ಡಿದ್ರೂ ದುಡ್ಡಿಲ್ಲ ಅಂತಾರೆ. ಅಥವಾ ಕಷ್ಟಗಳಲ್ಲಿ ಈ ಥರ ಕಷ್ಟ ಬಂದು ಹೆಲ್ಪ್ ಮಾಡಿ ಅಂದರೂ ಯಾರೂ ಬಂದು ನಿಂತ್ಕೊಳ್ಳಲ್ಲ. ಆ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ನಾನು ತಿರುಗಿ ಮಾಡ್ಕೊಂಡಿರೋಂಥದ್ದು
ಗೋಪಿ ಅಣ್ಣಪ್ಪ ತುಂಬ ಬಂದರು ನನ್ನ ಜಾಬ್ ವಿಚಾರವಾಗಿ, ಕರೆದಾಗೆಲ್ಲ ಬಂದರು ಅರ್ಕಲು ಹುಡುಗಿ. ಓಕೆ, ನಮ್ಮ ಕಷ್ಟ ಟೈಮಲ್ಲಿ ಯಾರೂ ಬರಲ್ಲ, ಹಂಗಂದಮೇಲೆ ಅವ್ರು ಮಾತಾಡ್ತಾರೆ ಇವ್ರು ಮಾತಾಡ್ತಾರೆ ಅಂತ ಏನಕ್ಕೆ ತಲೆ ಕೆಡಿಸ್ಕೊತೀರಾ? ಆ್ಯಂಡ್ ನಂಗೆ ಕಮೆಂಟ್ ಮಾಡಿರೋ ಸಬ್ಸ್ಕ್ರೈಬರ್ ಅಷ್ಟೇ, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಬಟ್ ನಮ್ಮ ಊರಲ್ಲಿ ಜನ ಏನಂತಾರೋ, ನಮ್ಮ ಅಕ್ಕಪಕ್ಕದವ್ರು ಏನಂತಾರೋ. ನಮ್ಮ ಅಮ್ಮನ ಒಂದಿನ ಅಂತು ರೋಡಲ್ಲಿ ವೀಡಿಯೋ ಮಾಡ್ತಿರೋದು, ಅಯ್ಯೋ ಸುಮ್ಮನಿರೋರೆಲ್ಲ ನೋಡ್ತಾರೆ ಏನಂತಾರೆ, ಒಂದೇ ಮಾತು ಅಂದವರೆಲ್ಲ ದುಡ್ಡು ಕೊಡ್ತಾರೆ ನಮ್ಮ ನನಗೆ, ಯಾಕೆ ತಲೆ ಕೆಡಿಸ್ಕೋಬೇಕು? ನಾನು ತಪ್ಪು ಮಾಡ್ತಾ ಇಲ್ಲ, ನನ್ನ ಪಾಡಿಗೆ ನಂದೇನಿದೆ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಏನಕ್ಕೆ ತಲೆ ಕೆಡಿಸ್ಕೋಬೇಕು? ಅವತ್ತಿಂದ ನಮ್ಮಮ್ಮ ಇವತ್ತಿನವರೆಗೂ ಇನ್ನೊಂದು ಸಲ ಆ ಥರ ಮಾತಾಡಲ್ಲ. ಯಾಕೆ ಗೊತ್ತು ಅವಳು ಏನು ಮಾಡ್ತಿದ್ದಾಳೆ, ಅವಳಿಗೆ ಏನು ಎತ್ತ ಅಂತ ಗೊತ್ತು ಅವ್ರಿಗೂ, ಆಯಿತಾ. ಆ್ಯಂಡ್ ನನಗೆ ಕದ್ದು ಮುಚ್ಚಿ ಫ್ರೆಂಡ್ಸ್ ಕದ್ದು ಮುಚ್ಚಿ ಓಡೋಗಬೇಕು ಅಥವಾ ಕದ್ದು ಮುಚ್ಚಿ ಇನ್ನೊಂದು ಮಾಡಬೇಕು ಅವೆಲ್ಲ ಏನಿಲ್ಲ ಫ್ರೆಂಡ್ಸ್. ನನಗೆ ಆ ಥರ ಏನಾದರೂ ಇತ್ತು ಅಂದರೆ ನಾನು ಡೈರೆಕ್ಟಾಗಿ ಹೇಳ್ತೀನಿ, ಈ ಥರ ಇದೆಯಪ್ಪ, ಈ ಥರ ನಾನು ಮಾಡ್ಕೊತೀನಿ, ನನಗೆ ಚಾನ್ಸ್ ಇದೆ ಅಂತ ನಾನು ಹೇಳ್ತೀನಿ, ನನಗೇನು ಹೆದರಿಕೆ ಇಲ್ಲ. ಯಾಕಂದರೆ ಕೆಲವೊಬ್ಬರು ನಾವು ಬೇಡ ಅಂತ ಬಿಟ್ಟು ಹಾಕ್ತರು, ಸಬ್ಸ್ಕ್ರೈಬ್ ಆಗಿರಲ್ಲ, ಸರ್ಚ್ ಮಾಡಿ ನೋಡ್ತಾರೆ, ಯಾಕೆ ನಮ್ಮ ಬಗ್ಗೆ ಮಾತಾಡ್ತಾವಳ, ನಮ್ಗೆ ಹೋಗಿತಾವಳ ಅಥವಾ ಇನ್ನೇನಾದರೂ ಹೇಳ್ತಾಳ ಅಂತ. ಆ್ಯಂಡ್ ಆ ಥರ ಏನೇ ಇದ್ರೂ ನನ್ನ ಲೈಫಲ್ಲಿ ಏನೇ ಇದ್ರೂ ನಾನು ನನ್ನ ಚಾನಲಲ್ಲಿ ಹೇಳ್ಕೊತೀನಿ. ಕದ್ದು ಮುಚ್ಚಿ ಯಾಕೆ ಓಡೋಗಂಥ ತಪ್ಪು ನಾವೇನು ಮಾಡಿದ್ದೀವಿ? ತಪ್ಪು ಮಾಡಿದವರೆಲ್ಲ ರಾಜಾರೋಷವಾಗಿ ಓಡಾಡ್ಕೊಂಡವ್ರೆ ಅಂಥದ್ರಲ್ಲಿ ನಾವೇನೋ ತಪ್ಪು ಮಾಡ್ತಾನೆ ನಾವೇನಕ್ಕೆ ಕದ್ದು ಮುಚ್ಚಿ ಓಡೋಗೋಣ ಅಲ್ವಾ? ಹಂಗೇನಾದ್ರು ಇತ್ತು ಅಂದರೆ ಎಲ್ರಿಗೂ ಹೇಳ್ಬಿಟ್ಟೆ ಹೋಗೋಣ ಅಲ್ವಾ? ಹಿಂಗೆ ಹೋಯ್ತಾ ಇದ್ದೀವಿ, ನಮ್ಮ ಲೈಫು ಹಿಂಗಾಗಿದೆ, ಓಕೆ ನಮ್ದು ಹಿಂಗೆ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟೆ ಹೋಗೋಣ. ಯಾಕೆ ಯಾರು ಏನಂತಾರೆ? ನಾನಂತೂ ಯಾವಳಿಗೂ ಹೆದರ್ಕೊಳಕ್ಕಲ್ಲ, ಯಾವನಿಗೂ ಹೆದರ್ಕೊಳ್ಳಲ್ಲ. ನನ್ನ ಬಗ್ಗೆ ಹಿಂದೆ ಮುಂದೆ ಮಾತಾಡಿದ್ರೆ ಐ ಡೋಂಟ್ ಕೇರ್. ಸೊ ನನಗೆ ಎಷ್ಟು ಇದೆ ಅಂದರೆ ನನಗೆ ಗೊತ್ತು, ಪ್ರೊಫೆಷನಲ್ ಲೈಫ್ಗೆ ನನ್ನ ಪರ್ಸ್ನಲ್ ಲೈಫ್ನ ನಾನು ಯಾವತ್ತೂ ಮಿಕ್ಸ್ ಮಾಡಲ್ಲ. ಯಾಕಂದರೆ ನನಗೆಲ್ಲ ಗೊತ್ತು, ನನಗೆ ಏನೇನೆಲ್ಲ ಗೊತ್ತು ಅಂದರೆ ಕೆಲವೊಂದು ವೀಡಿಯೋದಲ್ಲಿ ಹೇಳ್ಕೊಬಾರ್ದು ಅಂತ ನಾನು ಹೇಳ್ಕೊತಾ ಇಲ್ಲ, ಕೆಲಸ ಆಗಬಾರ್ದು ಅಂತ ಹೇಳಿ ಆಯಿತಾ. ಅರಕಲಗೂಡಿಗೆ ಹೋಗ್ಬಿಟ್ಟು ಅಬ್ಜೆಕ್ಷನ್ ತಕರಾರು ಅರ್ಜಿ ಕೊಟ್ಬಿಟ್ಟು ಬಂದವರೇ ಗುರು, ಇವರೆಂಥ ಜನಗಳು ಗೊತ್ತಾ? ನನಗೆ ಇಷ್ಟರಲ್ಲಿ ಜಾಬ್ ಆಗಿ 5 ತಿಂಗಳಾಗಬೇಕಿತ್ತು, ನನಗೆ ಹೆಚ್ಚು ಕಡಿಮೆ 5 ತಿಂಗಳು ಸಂಬಳ ಬರಬೇಕಿತ್ತು. ಇವಾಗ ನಾನು ಡ್ಯೂಟಿಗೆ ಜಾಯ್ನ್ ಆಗಿ ಇನ್ನೊಂದು 8-9 ದಿನ ಬಂದರೆ 2 ತಿಂಗಳಾಗುತ್ತೆ, 5 ತಿಂಗಳಾಗಬೇಕಿತ್ತು ಆಯಿತಾ. ಅಲ್ಲ, ನನಗೆ ಯಾರು ಅಂತಲೂ ಗೊತ್ತು, ಯಾರು ಹೋಗಿದ್ದಾರೆ ಅರಕಲಗೂಡಿಗೆ, ನಮ್ಮ ಆಫೀಸ್ಗೆ ಹೋಗಿ ಸರ್ ಹತ್ರ ತಕರಾರು ಅರ್ಜಿ ಕೊಟ್ಟು ಮಾತಾಡ್ಬಿಟ್ಟು ಬಂದಿದ್ದಾರೆ ಅಂತಲೂ ಗೊತ್ತು ನನಗೆ. ಅಲ್ಲ, ಇವ್ರೇನು ಅನ್ನ ತಿಂತಾರಾ ಏನು? ಇವರೇನು ಮನುಷ್ಯರೇ ಅಲ್ವಾ? ಅಲ್ಲ, ನನಗೆ ಹಸ್ಬೆಂಡ್ ಇಲ್ಲ, ಇರೋಳೊಬ್ಳು ಹೆಣ್ಮಗಳಿದ್ದಾಳೆ, ಎಜುಕೇಷನ್ ಆಗಿದೆ, ನನಗೆ ಎಲಿಜಿಬಲ್ ಇದ್ದೀನಿ, ಅದು DC ಆಫೀಸಿಂದನೇ ಡೈರೆಕ್ಟ್ ಸೆಲೆಕ್ಷನ್ ಆಗಿ ಬಂದಿದೆ ಅಂಥದ್ರಲ್ಲಿ ಒಂದೇ ಒಂದು ಪರ್ಟಿಕ್ಯುಲರ್ ಒಂದು ರೀಸನ್ ಬೇಡವಾ? ಈಗ ಯಾರನ್ನೇ ಆದ್ರೂ ಅಬ್ಜೆಕ್ಷನ್ ಕೊಡೋಕ್ಕೆ ಒಂದು ರೀಸನ್ ಬೇಕಲ್ಲ, ಆಯಿತಾ. ಪಾಪ ಬೇರೆ ಯಾರೂ ಹೋಗಿಲ್ಲ ಫ್ರೆಂಡ್ಸ್, ಹೊರಗಡೆ ಅವರಂತೂ ಹೋಗೇ ಇಲ್ಲ ಆಯಿತಾ. ನನಗೆ ಗೊತ್ತಾಗೋಯ್ತು ಯಾರು ಹೋಗಿದ್ದಾರೆ ಅಂತ, ವಿತ್ ಪ್ರೂಫ್ ವಿತ್ ಡೀಟೇಲ್ಸ್ ನನಗೆ ಗೊತ್ತಾಯಿತು ಯಾರು ಹೋಗಿದ್ದಾರೆ ಅಂತ. ಪಾಪ ಅವ್ರು ನನ್ನ ವೀಡಿಯೋನು ಸರ್ಚ್ ಮಾಡಿ ನೋಡ್ತಾರೆ, ಈಗ ನಾನು ಉಗಿತಾ ಇರೋದನ್ನೂ ನೋಡ್ತಾರೆ. ಅದು ಯಾವ ಮುಖ ಇಟ್ಕೊಂಡು ಇದು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ಹೆಂಗೆ ಗೊತ್ತಾ, ವ್ಯಕ್ತಿ ಬೇಡವಾ ನಾನು ತಿರುಗೂ ನೋಡಲ್ಲ. ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ, ಆ ವ್ಯಕ್ತಿ ನನ್ನ ಎದುರುಗಡೆ ಹೋದ್ರೂ ನನ್ನ ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ, ನನಗೆ ಬೇಡವಾ, ನನಗೆ ಬೇಕಾಗಿಲ್ಲ. ಆ ಕಡೆ ಹೋಗೋ ಗಾಳಿನೂ ಕೂಡ ನಂಗೆ ತಗೊಳಕ್ಕೆ ಇಷ್ಟ ಆಗಲ್ಲ, ಅಷ್ಟು ನನಗೆ ಬೇಡ ಅಂದರೆ ನಾನು ಅಷ್ಟು ನನಗೆ ಬೇಕು ಅಂದರೆ ಬೇಕು, ಏನೇ ಮಾಡಲಿ ಓಕೆ ನಾವು ಅವ್ರ ಜೊತೆ ಇರಬೇಕು, ಆ ಥರ ಮೈಂಡ್ಸೆಟ್ ನನಗೆ. ಅಲ್ಲೊಂದು ನಾಟಕಗಳಾಡ್ಕೊಂಡು ಇನ್ನೊಂದು ನಾಟಕಗಳಾಡ್ಕೊಂಡು ಮುಂದೆ ಅಳೋ ಥರ ನಾಟಕ ಆಡೋದು, ಜನ ಇದ್ದಾಗ ಅಥವಾ ಜನಗಳು ಹೋದಾಗ ಕಣ್ಣೀರು ಒರೆಸ್ಕೊಂಡು ನಗಾಡ್ಕೊಂಡು ಇದು ಮಾಡೋದು, ಆ ಥರ ಪರ್ಸನ್ ನಾನಲ್ಲ. ಯಾರು ಇದ್ದರೂ ಅಷ್ಟೇ ಒಂದೇ ಥರ ಇರ್ತೀನಿ ಆ ಟೈಮ್ಗೆ, ಇಲ್ಲ ಅಂದ್ರೂ ಅದೇ ಟೈಮ್ಗೆ ಅದೇ ಥರ ಇರ್ತೀನಿ. ಅಳಬೇಕಾದ್ರೆ ಅಳ್ತೀನಿ, ನಗಬೇಕಾದ್ರೆ ನಾನು ಎಷ್ಟೋ ಸಲ, ಈಗ ನಾನು ರೂಮಲ್ಲಿ ಎಷ್ಟೋ ಸಲ ಹೊತ್ಕೊಂಡು ಮಲ್ಕೊಂಡಿದ್ದೀನಿ, ಬಟ್ ಅದನ್ನು ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ, ಯಾಕಂದರೆ ಎಲ್ಲ ಟೈಮಲ್ಲೂ ಎಲ್ಲನೂ ನಿಮಗೂ ವೀಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ. 1.5 ತಿಂಗಳಿಂದ ತುಂಬ ಸಲ ಹೊತ್ಕೊಂಡು ಮಲ್ಕೊಂಡಿದ್ದೀನಿ, ತುಂಬ ಸಲ ನಾನು ಊಟ ಮಾಡಿಲ್ಲ ಅಂತ ಹೇಳಿದ್ದೀನಿ, ಹೊಟ್ಟೆ ಹಸು ತಡೆಯೋಕ್ಕಾಗದೆ ಒಂದು 4-5 ಲೋಟ ನೀರು ಕುಡಿದ್ಬಿಟ್ಟು ಮಲ್ಕೊಂಡಿದ್ದೀನಿ ನಾನು. ನೀರು ಕುಡಿದಾಗ ವಾಶ್ರೂಮ್ಗೆ ಹೋಯ್ತಾನೆ ಇರಬೇಕು, ಲೈಟ್ ಹಾಕೊಳ್ಳೋದು ವಾಶ್ರೂಮ್ಗೆ ಹೋಗೋದು,
ಆಯಿತಾ. ಎಲ್ಲನೂ ಹೇಳ್ಕೊಳಕ್ಕಾಗಲ್ಲ, ಎಲ್ಲನೂ ತೋರಿಸ್ಕೊಳಕ್ಕಾಗಲ್ಲ. ಎಷ್ಟು ನಮಗೆ ಎಷ್ಟು ಕಷ್ಟ ಕೊಡ್ತಾರೆ, ದೇವ್ರು ಕೊಡ್ತಾರೋ ಅಥವಾ ನಮ್ಮ ಹಿತಶತ್ರುಗಳು ಕೊಡ್ತಾರೋ ಅಷ್ಟು ಸ್ಟ್ರಾಂಗ್ ಆಯ್ತೀವಿ. ನಂಗೆ ತುಂಬ ಜನ ಹೇಳಿದ್ರು, ಈಗ ನನ್ನ ಸಬ್ಸ್ಕ್ರೈಬರ್ ಫೋನ್ ಮಾಡಿ ಮಾತಾಡ್ತೀನಲ್ಲ, ನೀವು ಸ್ಟ್ರಾಂಗ್ ನೀವು ಎಲ್ಲನೂ ಹೆಂಗೆ ನಿಭಾಯಿಸ್ತಾ ಇದ್ದೀರಾ ಸಿಸ್ಟರ್, ಯಾರಿಗೂ ಹೆದರ್ಕೋಬೇಡಿ, ಯಾಕೆ ಹೆದರ್ಕೋತೀರಾ ಅಂತಾರೆ. ಆಗ ಅನ್ಕೋತೀನಿ, ಹೌದಾ ನಾನು ಸ್ಟ್ರಾಂಗಾ ಅಂತ. ಬಿಕಾಸ್ ನಾನು ಸ್ಟ್ರಾಂಗ್ ಆಗಿದ್ದಿದ್ರೆ ಅಲ್ಲಿ ಆಗ್ತಿದ್ದಿದ್ದೆ ಬೇರೆ. ಆ್ಯಕ್ಚುಲಿ ನಾನು ಒಂಥರ ದಡ್ಡಿಯಾಗೋದೆ. ನನಗೆ ನನ್ನ ಗಂಡ ಡೆತ್ತಾಗಿ ಒಂದು 7-8 ತಿಂಗಳಿಗೆ ನನಗೆ ಬುದ್ಧಿ ಬಂದಿದ್ದು. ಮುಂಚೆನೇ ಬುದ್ಧಿ ಬಂದಿದ್ದರೆ ನನಗೆ ನನ್ನ ಮಗಳು ಇಷ್ಟು ಅನ್ಯಾಯನೇ ಆಯ್ತಿರಲಿಲ್ಲ. ಆ್ಯಂಡ್ ಕೆಲವೊಬ್ರು ಹೇಳಿದ್ರು, ನಂದು ಅಂತೀಯಲ್ಲ, ನನ್ನ ಮನೆ ನನ್ನ ಗಂಡಂದು ಅಂತೀಯಲ್ಲ. ಅಲ್ಲ ಗುರು, ನಾವು ಮದುವೆ ಆಗಿ ಹೋದ್ಮೇಲೆ ಅದು ನಮ್ಮ ಮನೆ ಅಂತ ಹೇಳ್ದಾನೆ ಪಕ್ಕದ ಮನೆ ಅಂತ ಹೇಳೋಕ್ಕಾಯ್ತದ? ಯಾರ್ಯಾರೋ ಬರ್ತಾರೆ, ಯಾರ್ಯಾರೋ ಇದು ಮಾಡ್ತಾರೆ. ಅಂಥದ್ರಲ್ಲಿ ನಾವು ಕರೆಕ್ಟಾಗಿ ತಾಳಿ ಕಟ್ಟಿಸ್ಕೊಂಡೋಗಿ ಕರೆಕ್ಟಾಗಿ ಸಂಸಾರ ಮಾಡಿ ಕರೆಕ್ಟಾಗಿ ಮಕ್ಕಳು ಎತ್ಕೊಂಡು ನಮ್ಮನೆ ನನ್ನ ಗಂಡಂದು ನಂದು ಅಂತ ಅಂದನೆಯ ಅಕ್ಕಪಕ್ಕದವ್ರದ್ದು ಅಂತ ಹೇಳೋಕ್ಕಾಯ್ತದ? ಎಷ್ಟು ಸಿಲ್ಲಿಯಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ, ಅದು ನಂದು ಅಂತಲೇ ತಾನೇ ಹೇಳ್ಬೇಕು. ಈಗ ನನ್ನ ಗಂಡಂದು ನಂದು, ನನ್ನ ಮಗಳಿಗೆ ಸೇರಿದ್ದು ಅಂತಲೇ ತಾನೇ ಹೇಳಬೇಕು. ಅವರು ನಂದು ಅಂತಲೂ ಹೇಳಂಗಿಲ್ಲ. ನನಗೊಂದೊಂದ್ಸಲ ನಗ ಬರ್ತದೆ, ಅಯ್ಯೋ ನಂದು ನನ್ನ ಗಂಡಂದು ಅಂತ ಹೇಳಂಗಿಲ್ವ ನಾನು ಅಂತ ಹೇಳಿ. ನಾನು ನನ್ನ ಗಂಡಂದು ಅಂತಲೇ ಹೇಳೋದು. ಸೊ ಹೇಳೋದು ತುಂಬ ಇದೆ. ಬಟ್ ನಾನು ಹೇಳ್ತಾ ಇಲ್ಲ, ಬಿಕಾಸ್ ಬೇಡ. ಅದಕ್ಕೂ ಒಂದು ರೀಸನ್ ಇದೆ. ನಾನು ಏನಕ್ಕೆ ಇನ್ನೂ ಕೂಡ ಫಿಲ್ಟ್ರು ಹಾಕಿ ಮಾತಾಡ್ತಾ ಇದ್ದೀನಿ ಇನ್ನೂ ಕೆಲವೊಂದು ವಿಚಾರದಲ್ಲಿ ಅಂದರೆ ಅದಕ್ಕೂ ಒಂದು ರೀಸನ್ ಇದೆ. ಅದನ್ನು ನೆಕ್ಸ್ಟು ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ. ಬಟ್ ನಾನು ಒಂದೇ ಹೇಳೋದು, ಯಾವ ತಾಯಿಯಾದವಳು ಎಷ್ಟೇ ಕಷ್ಟ ಆದರೂ ಗಂಡ ಇರಲಿ ಇಲ್ಲದೆ ಹೋಗಲಿ, ಯಾರ ಸಪೋರ್ಟ್ ಇರಲಿ ಇಲ್ಲದೆ ಹೋಗಲಿ, ಯಾವಳ ಹತ್ರನೂ ಬಿಡೋಲ್ಲ. ನನ್ನ ಗಂಡ ಸತ್ತೋಗ್ಬಿಟ್ಟವನೆ ಅಂತ. ಆಯಿತಾ, ಎಜುಕೇಟೆಡ್ಗಳಾದವರು ಯಾರೂ ಆ ಥರ ಮಾತಾಡೋಲ್ಲ. ತಂದು ಬಿಡು ನಾನು ಸಾಕ್ತೀನಿ ಅಂತ. ಸ್ವಲ್ಪ ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್ ಅನ್ನೋದು ಬೇಕು. ಈಗ ಅವಳು ಹೆತ್ತಿರ್ತಾಳೆ ಆಯಿತಾ, ಅವಳ ಗಂಡನೇ ಡೆತ್ ಆದ ಅಂದ್ಬಿಟ್ರೆ ಅವಳು ತೊಗೊಂಡೋಗ್ಬಿಟ್ಟು ಅವಳ ಮಗನ ಬಿಟ್ಬಿಡ್ತಾಳ ಅಲ್ವಾ? ಅವರಿಗಾದರೆ ಒಂದು ನ್ಯಾಯ, ಅವ್ರ ಫ್ಯಾಮಿಲಿಯವ್ರಿಗಾದರೆ ಒಂದು ನ್ಯಾಯ, ಅಥವಾ ಅವ್ರ ಅಕ್ಕ ತಂಗಿರಿಗಾದರೆ ಒಂಥರ. ನಾವು ಕಂಡವ್ರ ಮನೆಯಿಂದ ಬಂದಿರ್ತೀವಲ್ಲ, ನಮಗೆ ಒಂಥರ ಹಂಗೆ ಎಲ್ಲ ಮಾತಾಡ್ತಾರೆ. ನಂಗೆ ಅವೆಲ್ಲ ನೆನೆಸ್ಕೊಂಬಿಟ್ಟು ನನ್ನ ಗಂಡ ಇದ್ದಾಗ ಜೋರಾಗಿ ಉಸಿರಾಡ್ತಿದ್ದಿಲ್ಲ ಸಮ್ ಪೀಪಲ್ಸ್, ಆಯಿತಾ. ಇವಾಗ ಒಂದು ಗಂಡ ಹೋದ್ಮೇಲೆ ಏನು ಹಂಗೆ ಹಿಂಗೆ. ಅಂಥವೆಲ್ಲ ನಡೆಯಲ್ಲ ಫ್ರೆಂಡ್ಸ್, ನಮ್ಮಂಥವೆಲ್ಲ ನಡೆಯೋದೇ ಇಲ್ಲ. ಯಾರೋ ಹೇಳಿದ್ರು, ಕರೆಕ್ಟಾಗಿ ಅಪ್ಪಂಗೆ ಕೊಟ್ಟಿದ್ದೀಯ ನೀನು. ಹಳ್ಳಿ ಕಡೆ ಮಾತಾಡೋದು ಅದೇ ಥರ ಅಲ್ಲ. ಕರೆಕ್ಟಾಗಿ ಅಪ್ಪಂಗೆ ಕೊಟ್ಟಿದ್ದೀಯ, ಅದಕ್ಕೆ ಬಂದಿರೋದು ನೀನು ಊರಿಗೆ. ಯಾವಳಾರು ಆಗಿದ್ದಿದ್ರೆ ಹೆದರ್ಕೊಂಡು ಹೋಗಿರೋಳು, ಯಾವಳಿಗೆ ಬೇಕಪ್ಪ ಅಂತ. ನೀನು ಕರೆಕ್ಟಾಗಿದೆಯಾ, ಅದಕ್ಕೆ ಬಂದಿದ್ದೀಯಾ ಗಂಗೂರಿಗೆ ಕೆಲಸ ತಗೊಂಡು ನೀನು ಅಂತ. ಖುಷಿ ಆಯಿತು, ಹೌದಲ್ವಾ? ಯಾರೋ ಒಬ್ಬರು ಹೇಳ್ತಿದ್ದಾರಲ್ವ ಅಂತ. ಅದು ನನ್ನ ಮುಂದೆ ಹೇಳಿದ್ರು. ಹಂಗೆ ನಮ್ಮ ಹಿಂದೆನೂ ಮಾತಾಡ್ಕೊಂಡಿರ್ತಾರೆ ತುಂಬ ಜನ, ಬಂದ್ಲಲ್ಲ ಇವಳು ಅಂತ. ತುಂಬ ಜನ ನನಗೆ ಹೇಳಿದ್ರು, ನನಗೆ ಅಟ್ಯಾಚಲ್ವಾಗಿ ಬಂದಿದ್ದೀರ ಬಿಡು, ನಾವು ಬರಲ್ಲ ಅಂದ್ಕೊಂಡಿದ್ದೆ ನಿನ್ನನ್ನು, ಇಷ್ಟು ದಿನ ಆದ್ರೂ ನೀನು ಬರಲಿಲ್ವಲ್ಲ, ಏನೋ ಪ್ರಾಬ್ಲಮ್ ಆಗಿರ್ಬೋದು, ನೀನು ಕೆಲ್ಸಕ್ಕೆ ಬರಲ್ಲ ಅಂದ್ಕೊಂಡಿದ್ದು, ಬಂದಲ್ಲ ನೀನು ಅಂತ. ಹಾಗೆ ಏನೋ ಬರ್ತಾ ಇದೆ, ಇಲ್ಲಿ ಬರ್ತಾ ಇದೆ, ಇಲ್ಲಿ ಕಟ್ಟಾಗ್ತಾ ಇದೆ. ನೀವು ಮಾತಾಡೋದು ಬೇಡ ಅಂತ ಹೇಳಿ, ಅದಕ್ಕೂ ಬಲವಾದ ಕಾರಣಗಳಿದ್ದಾವೆ, ಮುಂದೆ ಹೇಳ್ತೀನಿ. ಹಾಗೆ ಯಾರೋ ಒಬ್ಬಳು ಅಂದು, ನನ್ನ ಮಗಳಿಗೋಸ್ಕರನೇ ಇಷ್ಟೆಲ್ಲ ಕಷ್ಟಪಡ್ತಿರೋದು. ಇವತ್ತು ನನ್ನ ಮಗಳು ಅವಳ ಬರ್ತ್ಡೇಗೆ ಏನೇನೆಲ್ಲ ಕೇಳಿದ್ದಾಳೆ ಗೊತ್ತಾ? ಅದು ತಗೊಳಕ್ಕಾಗಲ್ಲ ಎಲ್ಲನೂ, ಬಟ್ ಅವಳು ಕೇಳಿರೋದ್ರಲ್ಲಿ ಒಂದಾರು ತಗೊಳ್ಳೋಷ್ಟು ಯೋಗ್ಯತೆ ದೇವ್ರು ನನಗೆ ಕೊಟ್ಟಿದ್ದಾನೆ. ನನ್ನ ಮಗಳಿಗೋಸ್ಕರ ನಾನು, ನಮ್ಮಮ್ಮ, ಪಾಪ ನನ್ನ ತಂಗಿ ಬಂದಾಗ ಅದು ಇದು ಎಲ್ಲ ಮಾಡ್ತಾಯಿದ್ದೀವಿ. ಅವಳು ಹೇಳ್ತಾಳೆ ತಂದುಬಿಡು ನಾನು ಸಾಕ್ತೀನಿ ಅಂತ. ಅಲ್ಲ, ಇವ್ರುಗಳ್ಗೆ ಅವ್ರವ್ರು ಹೆತ್ತಿರೋ ಮಕ್ಕಳನ್ನೇ ಜೊತೆಲಿ ಇಟ್ಕೊಂಡು ನೋಡ್ಕೊಳ್ಳೋ ಯೋಗ್ಯತೆ ಇರಲ್ಲ, ಕಂಡವ್ರ ಮನೇಲಿ ಬಿಟ್ಟಿರ್ತಾರೆ. ಅಂಥದ್ರಲ್ಲಿ ನನ್ನ ಮಗಳನ್ನ ಅವಳ ಹತ್ರಕ್ಕೆ ಬಿಡಬೇಕಂತೆ. ಸರಿಯಾಗಿ ಮುಟ್ಸಿದ್ದೀನಿ. ಇನ್ನೊಂದು ಸತಿ ಅವಳಂತೂ ನಾನು ಸುದ್ದಿಗೆ ಬರಲ್ಲ. ನಾನು ಸುದ್ದಿಗೆ ಬಂದ್ರಂತೂ ಹೊಲ್ಕೊಳಕ್ಕೂ ಇಷ್ಟುತ್ತ ನಾನು ಬಿಡಲ್ಲ. ಆ್ಯಂಡ್ ನನ್ನ ಗಂಡನ ಬಗ್ಗೆ ಮಾತಾಡ್ತಾರೆ. ನನ್ನ ಗಂಡನ ಬಗ್ಗೆ ಮಾತಾಡೋ ಯೋಗ್ಯತೆಗಳು ಇಲ್ಲ ಆ್ಯಂಡ್ ರೈಟ್ಸು ಇಲ್ಲ. ಅವನು ನನ್ನ ಗಂಡ, ಆಯಿತಾ. ನನ್ನ ಗಂಡನ್ನ ನಾನು ಹೊಗಳ್ತೀನಿ, ಬೈತೀನಿ,
ಅಥವಾ ಇನ್ನೊಂದು ಅಂತೀನಿ ಆ ರೈಟ್ಸು ನನಗಿದೆ ಅಲ್ವಾ? ಬೇರೆಯವ್ರಿಗೆಲ್ಲ ಇದೆಯಾ ನನ್ನ ಗಂಡನ ಬಗ್ಗೆ ಮಾತಾಡೋ ರೈಟ್ಸು? ನನ್ನ ಗಂಡಗೋರು ನಾನು ಬೈತೀನಿ, ಹೊಟ್ಟೆ ಉರಿತದೆ ಹೀಗೆಲ್ಲ ಮಾಡ್ಬಿಟ್ಟು ಹೋದ ಅಂತ. ಬೇಜಾರಾದಾಗ ಅಳ್ತೀನಿ, ಅವ್ನು ನೆನಪಾದಾಗ ನನಗೂ ಲೋನ್ಲಿ ಫೀಲ್ ಆದಾಗ ಅಯ್ಯೋ ನನ್ನ ಗಂಡ ಇಲ್ವಲ್ಲ ಅಂತ ಅನ್ಕೋತೀನಿ. ಅದೆಲ್ಲ ರೈಟ್ಸ್ ಇರೋದು ನನಗೆ. ಆಯಿತಾ, ಬೇರೆಯವ್ರಿಗೆಲ್ಲ ಇದೆಯಾ ನನ್ನ ಗಂಡನ ಬಗ್ಗೆ ಮಾತಾಡೋ ರೈಟ್ಸು? ನಾವೇನಾದ್ರು ಅವ್ರ ಗಂಡನ ಬಗ್ಗೆ ಮಾತಾಡಿದ್ರೆ ಆ ಪರ್ಸನ್ ಬಂದು ನನಗೆ ಕೇಳಬೇಕು ಅವಳು, ಆಯಿತಾ? ನಾನು ಅವ್ಳ ಗಂಡನ ಸುದ್ದಿಗೆ ಹೋಗಲ್ಲ. ನಾನು ನನ್ನ ಗಂಡನ ಬಗ್ಗೆ ಮಾತಾಡೋರು ಹಂಗೆ ಹಿಂಗೆ, ಅವಳು ಯಾರಿಗಾದ್ರು ನನ್ನ ಗಂಡನ ಬಗ್ಗೆ ಮಾತಾಡೋಕೆ ಅವ್ಳಿಗೇನು ರೈಟ್ಸ್ ಐತೆ? ಸರಿಯಾಗಿ ಮುಟ್ಸಿದ್ದೀನಿ ನನ್ನ ಜೀವನದಲ್ಲಿ. ನಾನು ಸುದ್ದಿ ಬರಲ್ಲ, ಬಂದ್ರಂತೂ ನಾನು ಬಿಡೋದು ಇಲ್ಲ. ಯಾಕಂದರೆ ಕರೆಕ್ಟಾಗಿರೋ ಹುಡುಗಿ ಕರೆಕ್ಟಾಗಿ ಇಷ್ಟು ಕಷ್ಟಪಡ್ಕೊಂಡು ಉಣ್ಣೋಕ್ಕಿಲ್ಲ ತಿನ್ನೋಕ್ಕಿಲ್ಲ, ಕರೆಕ್ಟಾಗಿ ನಿದ್ದೆ ಇಲ್ಲ. ಏನಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಿದ್ದಾಳೆ ಅಂದರೆ ಅವಳು ಕರೆಕ್ಟಾಗಿದ್ದಾಳೆ, ಅವಳು ಕರೆಕ್ಟಾಗಿ ಇರಬೇಕು, ಮಗುಗೋಸ್ಕರ ಅಂತಲೇ ಇಷ್ಟೆಲ್ಲ ಕಷ್ಟಪಡ್ತಿರ್ತಾಳೆ. ಆ್ಯಂಡ್ ನಂತರ ತುಂಬ ಜನ ಬದುಕ್ತಾ ಇದ್ದಾರೆ. ನಾನೊಬ್ಬಳೇ ಸ್ಪೆಷಲ್ ಅಂತ ನಾನು ಏನು ಹೇಳ್ತಾ ಇಲ್ಲ. ನನಗಿಂತ ತುಂಬ ಜನ, ನನಗಿಂತ ಚಿಕ್ಕ ವಯಸ್ಸಿನವರು, ನನಗಿಂತ ದೊಡ್ಡ ವಯಸ್ಸಿನವರು ಇದೇ ರೀತಿ ಫೈಟ್ ಮಾಡಿ ಗಂಡ ಡೆತ್ ಆದಮೇಲೆ ಬದುಕ್ತಾ ಇದ್ದಾರೆ. ಅದು ನಾಟ್ ಈಸಿ. ಈಗ ನೋಡೋರಿಗೆ ಇವ್ರು ಏನೋ ಹೇಳ್ತಾರೆ ಅನ್ಬೋದು, ಬಟ್ ಆ ಜಾಗದಲ್ಲಿ ನಿಂತ್ಕೊಂಡು ಅನುಭವಿಸ್ತಾ ಇರ್ತಾರಲ್ಲ, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ನೋವೇನು ಅಂತ. ಆ್ಯಂಡ್ ಎಂಡ್ ಆಫ್ ದಿ ಡೇ ಇದು ನನ್ನ ಲೈಫು, ಡಿಸಿಷನ್ ನಾನು ತೊಗೋತೀನಿ ನನ್ನ ಲೈಫಲ್ಲಿ. ಇದು ಬೇಕಾ ಇದು ಬೇಡವಾ ಅಂತ ಹೇಳಿ, ಅಥವಾ ಯಾರಿಗೂ ಹೆದರ್ಕೊಂಡು ಜೀವನ ಮಾಡೋ ಅವಶ್ಯಕತೆ ನನಗಿಲ್ಲ. ಆ್ಯಂಡ್ ಏನೇ ನನ್ನ ಲೈಫ್ದು ಅಪ್ಡೇಟ್ಸ್ ಇದ್ರೂ ನಾನೇ ಕೊಡ್ತೀನಿ. ಯಾಕಂದರೆ ಕೆಲವೊಬ್ಬರು ನನ್ನ ವೀಡಿಯೋಸ್ ನೋಡ್ತಿರಲ್ಲ ನೀವು, ಮನ ಮರ್ಯಾದೆ ಇಲ್ದಂಗೆ ಹೆಂಗಿದ್ರು ನೋಡ್ತೀರಿ. ಉಗಿದೇ ಉಪ್ಪಿನಕಾಯಿ ಹಾಕಿದ್ರು ಥೂ ಅಂತ ಉಗಿದ್ರೂ ಮುಖ ಒರೆಸ್ಕೊಂಡು ವೀಡಿಯೋಗಳನ್ನ ನೋಡ್ತಾರೆ. ಗೊತ್ತಾಗುತ್ತಲ್ಲ ನನ್ನ ಲೈಫಲ್ಲಿ ಏನೇನೆಲ್ಲ ಆಗ್ತಾ ಇದೆ ಅಂತ. ಹೆಂಗಿದ್ರು ನಾನು ಹೇಳ್ತೀನಿ, ಒಳ್ಳೆಯದನ್ನು ಹೇಳ್ತೀನಿ, ಕೆಟ್ಟದನ್ನು ಹೇಳ್ತೀನಿ ಅಲ್ವಾ? ಸೊ ಎಷ್ಟು ಹೋದ್ರು ಅಷ್ಟೇ, ಅವರು ಮಾನ ಮರ್ಯಾದೆಯಿಂದ ಎಲ್ಲನೂ ಬಿಟ್ಬಿಟ್ಟವ್ರೆ. ಇವಾಗ ನಾನು ಮಲ್ಕೊತೀನಿ, 11 ಕಾಲ ಆಗೋಯ್ತು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಗುಡ್ ನೈಟ್, ಬಾಯ್.